ಹಾಯ್ ಹಲೋ ನಮಸ್ಕಾರ ಮೈಸೂರು. ನಾನು ಜನ್ಮಶ್ರೀ. ವೆಲ್ಕಮ್ ಟು ಯೂಟ್ಯೂಬ್ ಚಾನೆಲ್ ಮೈಸೂರು ವರ್ಡ್ಸ್. ನಾವಿವತ್ತು ಮೈಸೂರು ರೈಲ್ವೆ ಜಂಕ್ಷನ್ ಬಂದಿದೀವಿ. ಸೊ ಇವತ್ತು ನಮ್ಮ ಇಂಟೆನ್ಷನ್ ಏನಂತ ಅಂದ್ರೆ, ನಮ್ಮ ರೈಲ್ವೆನಲ್ಲಿ ಹೇಗೆ ಕೆಲಸ ಆಗತ್ತೆ. ಈಗ ನಾವು ಟ್ರೈನ್ ಒಳಗಡೆ ಕುತ್ಕೊಂಡು ಆರಾಮಾಗಿ ಜರ್ನಿ ಮಾಡ್ತೀವಿ, ಆದ್ರೆ ಅದ್ರ ಹಿಂದ್ಗಡೆ ಟ್ರ್ಯಾಕ್ ಅಲ್ಲಿ ನಿಂತ್ಕೊಂಡು ಕಷ್ಟಪಟ್ಟು ಕೆಲಸ ಮಾಡೋರ್ನ ನಾವಿವತ್ತು ಮಾತಾಡಿಸ್ತಾ ಇದೀವಿ. ಅವ್ರ ಕಷ್ಟ ಏನು, ಅವ್ರ ಶ್ರಮ ಹೇಗಿರುತ್ತೆ, ಅವ್ರು ಹೇಗ್ ಕೆಲಸ ಮಾಡ್ತಾರೆ ಅಂತ ನಾವಿವತ್ತು ನೋಡ್ಕೊಂಡ್ ಬರೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಿಮ್ ಹೆಸರು? ಮಾದೇವ್ ಅಂತ. ಮಾದೇವ್ ಅಂತ. ಸರ್ ನೀವು ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? 20 ವರ್ಷ. 26 ವರ್ಷ ಆಗಿದೆ. ಓಕೆ. ಸೊ ನಿಮ್ದು ಡೆಸಿಗ್ನೇಷನ್ ಪದವಿ ಏನು ಸರ್ ಇಲ್ಲಿ? ಟ್ರಾಕ್ ಮೀಟರ್ 1 ಅಂತ ಕೊಟ್ಟಿದ್ದಾರೆ. ಟ್ರಾಕ್ ಮೀಟರ್ 1 ಅಂತ ಬರುತ್ತೆ. ಈಗ 1 2 3 4 ಅಂತ ಇರುತ್ತೆ. ಅಂದ್ರೆ ನೀವು ಫಸ್ಟ್ ಇಂದ ಪ್ರಮೋಷನ್ ಆಗಿ ಇವಾಗ ಟ್ರಾಕ್ 2 ಟಾಪ್ 1 ಅಂತ ಬರುತ್ತೆ. 4 3 2 1 ಅಂತ ಈಗ 1 ಪೊಸಿಷನ್ ಅಲ್ಲಿ ಇದ್ದೀರಾ ನೀವು. ಓಕೆ ಓಕೆ. 26 ವರ್ಷದಿಂದ ಕೆಲಸ ಮಾಡಿದೀರಾ. ಓಕೆ ಸೂಪರ್ ಸರ್. ಇವಾಗ ನೀವು ಯಾವ ತರ ಎಲ್ಲ ಅಂದ್ರೆ ಈಗ ಕೆಲಸ ಅಂದ್ರೆ ನಿಮ್ಗೆ ಏನೇನ್ ಇನ್ಚಾರ್ಜ್ ಏನೇನ್ ಬರುತ್ತೆ ಸರ್? ಮೇಡಮ್ ನಮ್ಗೆ ಒಬ್ಬರು ಇನ್ಚಾರ್ಜ್ ಇರ್ತಾರೆ, ಮಿಸ್ಸಸ್ ಅಂತ ಹೇಳ್ತಾರೆ, ಮಂಜುನಾಥ್ ರೆಡ್ಡಿ ಸರ್ ಅಂತ. ಅವರು ಬೆಳಗ್ಗೆ ಬರ್ತಾ ನಮ್ಗೆ ಹೇಳ್ತಾರೆ ಈಗ ಇಂತ ಕೆಲಸ ಮಾಡಿ ಅಂತ. ಈಗ ನಮ್ಗೆ ಅವ್ರಕ್ಕಿಂತ ಒಬ್ರು ಕೈ ಕೆಳಗಿರ್ತಾರೆ, ಅವರು ಕ್ಯಾಬಿನ್ ಇರ್ತಾರೆ ಮೇಂಟೆನೆನ್ಸ್ ನಲ್ಲಿ. ಅವ್ರ ಗಾಡಿ ಬಂದ ಗಾಡಿ ಮೂವ್ಮೆಂಟ್ ಹೇಳ್ತಾರೆ ನಮ್ಗೆ ಅವರು ಯಾವ ಲೈನ್ ಗಾಡಿ ಬರುತ್ತೆ ಅಂತ. ಅವ್ರು ಏನ್ ಮೂವ್ಮೆಂಟ್ ಕೊಟ್ಟ ಮೂವ್ಮೆಂಟ್ ಮಾಡಿ ಮಾಡ್ಕೊಂಡಿರ್ತೀವಿ. ಓಕೆ. ಅಂದ್ರೆ ಇವಾಗ ನೀವು ಬೆಳಗ್ಗೆಯಿಂದಾನು ಪಾಪ ಬಿಸಿಲಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇರ್ತೀರಾ. ಈಗ ಆ ಕಡೆಯಿಂದ ಟ್ರೈನ್ ಬರ್ತಾ ಇರುತ್ತೆ, ಅಂದ್ರೆ ನಿಮ್ಗೆ ಇನ್ಫಾರ್ಮೇಶನ್ ಇರುತ್ತಾ, ಕಮ್ಯುನಿಕೇಶನ್ ಇರುತ್ತೆ? ಒಬ್ಬ ನಮ್ಗೆ ನಮ್ಮ ಇನ್ಚಾರ್ಜ್ ಗಿಂತ ಕಮ್ಮಿ ಹೇಳ್ತಾರೆ, ಜೈ ಸರ್ ಅಂತ. ಅವ್ರು ನಮ್ಗೆ ಫೋನ್ ಮಾಡಿ ಹೇಳ್ತಾ ಇರ್ತಾರೆ. ಓಕೆ. ಫೋನ್ ಮಾಡಿ ಹೇಳೋದಾ? ಲೈನ್ ಗಾಡಿ ಬರುತ್ತೆ ಹೇಳ್ತಾರೆ ನಮ್ಗೆ. ಇವಾಗ ನಾಂಗ್ಲಿ ಗಾಡಿ ಬಿಟ್ಟು ಹೇಳ್ತಾರೆ, ಇಲ್ಲಿ ಮೈಸೂರು ಕ್ಯಾಬಿನ್ ಐತೆ ಇಲ್ಲಿ ಗಾಡಿ ಬಿಟ್ಟು ಹೇಳ್ತಾರೆ ನಮ್ಗೆ, ಈ ಕಡೆ ಗಾಡಿ ಬಿಡ್ತು ಅಂತ ಅಡ್ವಾನ್ಸ್ ಆಗಿ ಹೇಳ್ತಾರೆ ನಮ್ಗೆ. ಗಾಡಿ ಬಂದ್ರೆ ಎಲ್ಲ ಸೈಡ್ ಬಂದ್ಬಿಡ್ತೀವಿ. ಏನ್ ಸಾಮಾನ್ಯ ಅನ್ನೋದು ಎಲ್ಲ ಸೈಡ್ ತಂದು ಎಲ್ಲ ಸೈಡ್ ಬಂದ್ಬಿಡ್ತೀವಿ ಗಾಡಿ ಬಂದಾಗ. ಈಗ ರೈಲ್ವೆ ಟ್ರ್ಯಾಕ್ ಜೊತೆ ಯಾವ ತರ ಏನೇನ್ ಕೆಲಸ ಮಾಡ್ತೀರಾ ಸರ್ ನೀವು? ಮೇಡಮ್ ಅಂದ್ರೆ ನಮ್ದು ಈಗ ಟ್ರಾಕ್ ಮೀಟರ್ ನಮ್ದಂದ್ರೆ ಇವಾಗ ನಮ್ದು ಲೈನ್ ಏನಾಗೈತೆ, ನಮ್ಗೆ ಲೈನ್ ಏನ್ ತೊಂದರೆ ಆಗುತ್ತೆ ಅದನ್ನ ರೆಡಿ ಮಾಡ್ಕೊಂಡು ಹೋಗೋದು ನಾವು. ಇವಾಗ ಕಂಬಿನೇಷನ್ ಚೇಂಜ್ ಮಾಡೋದಿರುತ್ತೆ, ಒಂದಿನ ಪ್ಯಾಕಿಂಗ್ ಇರುತ್ತೆ, ಒಂದಿನ ಗೇಜ್ ಮಾಡೋದಂತ ಇರುತ್ತೆ, ಅದೇ ಲೈನರ್ ಕಟ್ ಆಗುತ್ತೆ ಹೋಗಿರುತ್ತೆ, ಅದೊಂದಿರುತ್ತೆ. ಡೈಲಿ ಒಂದು ಮೂವ್ಮೆಂಟ್ ಕೊಡ್ತಾರೆ, ಮೂವ್ಮೆಂಟ್ ಮಾಡ್ಕೊಂಡು ಹೋಗ್ತೀವಿ. ಅವರೆಲ್ಲ ಹೇಳ್ತಾರೆ ಅಲ್ಲಿ ಮಾಡ್ಕೊಂಡು ಹೋಗ್ತಾ ಇರೋದು. ಅಂದ್ರೆ ಈಗ ನಿಮ್ಗೆ ಫಸ್ಟ್ ಗೊತ್ತಾಗಿರುತ್ತೆ ಏನೋ ಒಂದ್ ಪ್ರಾಬ್ಲಮ್ ಆಗಿರುತ್ತೆ ಅಂತ, ಅವಾಗ ನೀವು ಅವ್ರಿಗೆ ಇನ್ಫಾರ್ಮ್ ಮಾಡಿ ಮಾಡ್ಬೇಕಲ್ವಾ? ಈಗ ನಮ್ಗೆ ಒಂದು ಟ್ರಾಕ್ ಮೀಟರ್ 2 ಅಂತ ಇರ್ತಾರೆ, ಅವ್ರು ನಮ್ಗೆ ಹೇಳ್ತಾರೆ ಮೆಸೇಜ್ ತರ ಆಗೈತೆ ಅಂತ ಬಂದ್ ನಮ್ಗೆ ಹೇಳ್ತಾರೆ. ಅದ್ ನಮ್ ಸಾಹೇಬ್ರಿಗೆ ಹೇಳ್ತೀವಿ, ಸರ್ ಈ ಕಡೆ ಅಂತ ಆಗೈತೆ ಅಂತ. ಅವ್ರು ಮಾಡ್ಸಿ ಅಂತ ಕರ್ಕೊಂಡ್ ಮಾಡ್ತೀವಿ ನಮ್ಮಲ್ಲಿ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಸರ್ ನಿಮ್ ಹೆಸರು? ಸಂತೋಷ್ ಕುಮಾರ್. ಸಂತೋಷ್ ಕುಮಾರ್. ಸರ್ ನೀವು ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? ಮೇಡಮ್ ನಾನು 5 ಇಯರ್ಸ್ ಇಂದ ಮಾಡ್ತಾ ಇದ್ದೀನಿ. 5 ಇಯರ್ಸ್ ಇಂದ. ಸರ್ ನಿಮ್ ಪದವಿ ಹೆಸರೇನು, ಏನಿದು ಡೆಸಿಗ್ನೇಷನ್? ಮೇಡಮ್ ಟ್ರಾಕ್ ಮೇಂಟೈನರ್ 2 ಅಂತ. ಟ್ರ್ಯಾಕ್ ಮೇಂಟೈನರ್ 2 ಅಂತನಾ? ಬೇರೆ ಬೇರೆ ನೇಮ್ಸ್ ಇದೆಯಾ ಅಥವಾ ಟ್ರ್ಯಾಕ್ ಮೇಂಟೈನರ್ ಅನ್ನೋದು ಒಂದೇ ಹೇಳ್ತಾರಾ? ಈಗ ಸದ್ಯಕ್ಕೆ ಟ್ರಾಕ್ ಮೇಂಟೈನರ್ ಅಂತ ಹೇಳ್ತಾರೆ, ಮೊದಲೆಲ್ಲ ಗ್ಯಾಂಗ್ ಮ್ಯಾನ್ ಟ್ರಾಕ್ ಮ್ಯಾನ್ ಹತ್ರ ಇತ್ತು. ಟ್ರ್ಯಾಕ್ ಮ್ಯಾನ್ ಗ್ಯಾಂಗ್ ಮ್ಯಾನ್ ಅಂತ ಹೇಳ್ತಿದ್ರು ಅಲ್ವಾ? ಓಕೆ ಸರ್, ನಿಮ್ ಕೆಲಸ ಏನು? ಮೇಡಮ್ ನಾವು ಮೈಲೇಜ್ ಚೆಕ್ ಮಾಡೋದು, ಕೀ ಮ್ಯಾನ್ ಅಂತ. 7 ಗೆ ಸ್ಟಾರ್ಟ್ ಮಾಡ್ತೀವಿ, ಮೈಲೇಜ್ ಮೇಲೆ ಹೋಗ್ತೀವಿ. ಎಷ್ಟೊತ್ತಿಗೆ ಹೋಗ್ತೀರಾ ಸರ್? 7 ಗಂಟೆಗೆ. ಬೆಳಿಗ್ಗೆ 7 ಗಂಟೆ ಕೆಲಸ ಮುಗಿಯೋದು ಲೈನ್ ಎಲ್ಲ ನೋಡಿ ನಾವು ಎಲ್ಲ ಸರಿ ಇದ್ರೆ 10:30 ಆಗುತ್ತೆ. ಆಮೇಲೆ ಮಿಸೆಲೇನಿಯಸ್ ವರ್ಕ್ಗಳು ಮಾಡ್ತೀವಿ. ಮಿಸೆಲೇನಿಯಸ್ ವರ್ಕ್ಸ್ ಮಾಡ್ತೀರಾ? ಸೊ ನಾನು ಆಗಿಂದ ನೋಡಿದೆ ಬ್ಯಾಗ್ ಎಲ್ಲ ಕ್ಯಾರಿ ಮಾಡಿದೀರಾ. ಸೊ ಏನಿದು ಬ್ಯಾಗ್? ಹ್ಯಾಮರ್ ಇದೆ, ಸ್ಪ್ಯಾನರ್ ಇದೆ. ಮ್ಯಾಮ್ ಇಲ್ಲಿ ERC ಗಳು ರಿಮೂವ್ ಆಗಿರುತ್ತೆ, ERC ಹೊಡಿತೀವಿ. ಸ್ಪ್ಯಾನರ್ ಬೋಲ್ಟ್ ಎಲ್ಲ ಲೂಸ್ ಆಗಿರುತ್ತಲ್ಲ ಕೆಲವೊಂದು, ಅದನ್ನ ಟೈಟ್ ಮಾಡೋದಕ್ಕೆ. ಸೊ ಟ್ರ್ಯಾಕ್ ಎಲ್ಲ ಚೆಕ್ ಮಾಡ್ತಾ ಇರ್ತೀರಾ? ಓಕೆ. ಸೊ ಟ್ರ್ಯಾಕ್ ಇವಾಗ ಹಿಂಗೆ ಗೊತ್ತಾಗುತ್ತೆ ನಿಮ್ಗೆ ಟ್ರ್ಯಾಕ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆ ಅಂತ, ಅಥವಾ ಇಲ್ಲಿ ಏನೋ ಒಂದು ಚೇಂಜ್ ಮಾಡ್ಬೇಕು ಅನ್ನೋದು ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಸರ್? ಮೇಡಮ್ ಹೋಗ್ತಿರ್ತೀವಲ್ವಾ, ಅಬ್ಸರ್ವ್ ಮಾಡ್ತೀವಿ ಒಂದು ಹಂಗೆ. ಅಂದ್ರೆ ನಿಮ್ಗೆ ಕೆಲಸ ಮಾಡಿ ಮಾಡಿ ಅದು ನೋಡಿದ ತಕ್ಷಣ ಡಿಫ್ರೆನ್ಸ್ ಇದ್ರೆ ಗೊತ್ತಾಗೋಗುತ್ತೆ, ಓ ಇಲ್ಲೇನೋ ತೊಂದರೆ ಇದೆ ಅಂತ. ತಕ್ಷಣ ಸರಿ ಮಾಡ್ತೀರಾ. ದಿನಕ್ಕೆ ಎಷ್ಟು ಕಿಲೋಮೀಟರ್ ನಡೀತೀರಾ ಸರ್ ನೀವು? ಯಾರ್ಡ್ ಲಿಮಿಟ್ ಅಲ್ಲಿ ಮೇಡಮ್ 2.5 ಇದೆ. ಯಾರ್ಡ್ ಲಿಮಿಟ್ ಅಲ್ಲಿ 2.5 ಇದೆ. ಸೊ ಬಿಸಿಲಿರ್ಲಿ ಮಳೆ ಇರ್ಲಿ ನಿಮ್ಗೆ ಏನ್ ಕೆಲಸ ಇರುತ್ತೆ ಅದ್ ಮುಗಿಸ್ಬೇಕು. ಸೊ ಈಗ ನೀವು ಇಷ್ಟು ವರ್ಷ ಕೆಲಸ ಮಾಡಿದ್ದೀರಾ ಅಲ್ವಾ, ತುಂಬಾ ಕಠಿಣವಾದಂತಹ ಒಂದು ಸಿಚುಯೇಷನ್ ಏನಾರು ಇದ್ರೆ ಹೇಳ್ತೀರಾ? ಅದರ ಪರಿಸ್ಥಿತಿ ತುಂಬಾ ಅರ್ಜೆಂಟ್ ಇರುತ್ತೆ, ಆಗ್ಲೇಬೇಕು ಆತರ ಯಾರ್ಡಲ್ಲಿ ಇರೋದ್ರಿಂದ ನಮ್ಗೆ ಇಲ್ಲಿ ಕಠಿಣವಾದಂದ್ರೆ, ಒಂದ್ಸತಿ ಲೈನ್ ಅಲ್ಲಿ ಬರ್ತಾ ಇದ್ದೆ, ಪಟ್ಟಿ ಕಟ್ ಆಗಿತ್ತು. ಪಟ್ಟಿ ಎಲ್ಲ ರಿಮೂವ್ ಮಾಡಿ ನಮ್ ಕೊಲೀಗ್ಸ್ ಎಲ್ಲ ಸಹಾಯ ಮಾಡ್ತಾರೆ. ಫೋನ್ ಮಾಡಿದ್ರೆ ಬೇಗ ಬರ್ತಾರೆ. ಸೊ ಇವಾಗ ಒಂದ್ ಪಟ್ಟಿ ಕಟ್ಟಾಗಿದೆ ಅಂತಂದ್ರೆ ಅದನ್ನ ಮತ್ತೆ ರಿಪೇರ್ ಮಾಡೋದಕ್ಕೆ ಎಷ್ಟು ಸಮಯ ತಗೊಳುತ್ತೆ ಸರ್? ನಾವು
ಸ್ವಲ್ಪ ಬೇಗನೆ ಮಾಡ್ತೀವಿ ಮೇಡಮ್. ಅದು ಈ ಕಡೆ ಮೇನ್ ಲೈನ್ ಅಲ್ಲಿ ಏನ್ ಆಗಿಲ್ಲ ಆ ತರ. ಲೂಪ್ ಲೈನ್ ಗಳಲ್ಲಿ ಆಗಿತ್ತಲ್ಲ, ಗಾಡಿ ಮೂವ್ಮೆಂಟ್ ನೋಡ್ಕೊಂಡು ಒಂದು 30 ಮಿನಿಟ್ಸ್ ಅಲ್ಲೆಲ್ಲ ಮಾಡ್ಬಿಡ್ತೀವಿ. ಓಕೆ, ಸೊ ಯಾರ್ಡ್ ಲಿಮಿಟ್ ಪ್ರಕಾರ ನೀವ್ ಹೇಳ್ದಂಗೆ 2.5 ಕಿಲೋಮೀಟರ್. ಸೊ ಈ ಬ್ಯಾಗ್ ನ ಕ್ಯಾರಿ ಮಾಡ್ಕೊಂಡು 2.5 ಕಿಲೋಮೀಟರ್ ನಡ್ಕೊಂಡೇ ಹೋಗ್ತೀರಾ? ಇಲ್ಲಿ ಲೈನ್ ಎಲ್ಲ ಜಾಸ್ತಿ ಇದೆ, ಹಂಗಾಗಿ ಕಮ್ಮಿ ಇದೆ. ಲೈನ್ ಪ್ರತಿಯೊಂದು ಲೈನು ನೋಡ್ಬೇಕು. ಪ್ರತಿ ಲೈನು ನೀವೇ ನೋಡೋದಾ? ಓಕೆ. ಈ ನಿಮ್ ತರಾನೇ ಎಷ್ಟು ಜನ ಇದಾರೆ ಈ ನಿಮ್ ಪದವಿಲಿ ಕೆಲಸ ಮಾಡೋರು, ಲೈನ್ ಗ್ಯಾಂಗ್ ಮ್ಯಾನ್ ಆಗಿ ಅಥವಾ? ನಮ್ ಸೆಕ್ಷನ್ ಸೆಕ್ಷನ್ ಅಲ್ಲಿ ಗ್ಯಾಂಗ್ ಗೆ ಒಬ್ಬೊಬ್ರು ಇರ್ತಾರೆ, ಒಂದೊಂದು ಗ್ಯಾಂಗ್ ಗೆ ಒಬ್ಬೊಬ್ರು ಇರ್ತಾರೆ. ಅಂದ್ರೆ ಈ ಟ್ರ್ಯಾಕ್ ಗೆ ಒಬ್ರುನ ಅಂತ ವಹಿಸಿರ್ತಾರ ಅಥವಾ ಯಾವ ತರ? ಗ್ಯಾಂಗ್ ಲೆಕ್ಕ. ಗ್ಯಾಂಗ್ ಲೆಕ್ಕನಾ? ಸರಿ, ಇವಾಗ ಈ ಬ್ಯಾಗ್ ಒಳಗಡೆ ಸರ್ ಏನೇನ್ ಕ್ಯಾರಿ ಮಾಡ್ತೀರಾ? ಬ್ಯಾಗ್ ಒಳಗಡೆ ಡೆಟೋನೇಟರ್ಸ್ ಮತ್ತೆ ಲೈನರ್ಸ್, ಬೋಲ್ಟ್, ಬೂದ್ ಗಾಜು ಎಲ್ಲ ಇರುತ್ತೆ. ಓಕೆ, ಸೊ ಯಾವ್ದಾದ್ರು ಒಂದೆರಡು ನೀವು ತೋರಿಸಿ ನಮ್ಗೆ ಹೇಳ್ಬೋದಾ ಅದ್ರ ಮಹತ್ವ ಏನು ಅಂತ? ಕೊಡಿ, ನಾನು ಹಿಡ್ಕೊಳ್ಳಬೇಕಾದ್ರೆ. ಇದ್ರಲ್ಲಿ ನೀವು ಎಷ್ಟು ಡ್ಯಾಮೇಜ್ ಏನಿದೆ ಅಂತ ಚೆಕ್ ಮಾಡ್ತೀರಾ? ಓಕೆ. ಲೆನ್ಸ್. ಇದು ಡೆಟೋನೇಟರ್ಸ್. ಓಕೆ, ಇದ್ರ ಕೆಲಸ ಏನು ಸರ್? ಏನ್ ಮಾಡ್ತೀರಾ? ಇದು ವೆಲ್ಡ್ ಫೇಲ್ಯೂರ್ ಆದಾಗ ಯೂಸ್ ಆಗುತ್ತೆ. 600 ಮೀಟರ್ ಅಲ್ಲಿ ಒಂದು, ಮತ್ತೆ 1200 ಮೀಟರ್ ಅಲ್ಲಿ 3 ಪಟಾಕಿನ ಹಾಕ್ಬೇಕು. ಹೌದಾ? ಓಕೆ, ಏನ್ ಇಂಡಿಕೇಟ್ ಮಾಡುತ್ತೆ ಇದು ನಿಮಗೆ? ಅಂದ್ರೆ ಗಾಡಿ ತುಳಿದಾಗ ಸಿಡಿಯುತ್ತೆ, ಲೋಕೋ ಪೈಲಟಿಗೆ ಗೊತ್ತಾಗ್ಲಿ ಅಂತ ಮುಂದೆ ಅಪಾಯ ಇದೆ, ಅವರ ಗಾಡಿನ ಸ್ಟಾಪ್ ಮಾಡ್ತಾರೆ. ಸೂಪರ್ ಸೂಪರ್. ಯಾಕಂದ್ರೆ ಟ್ರೈನ್ ಅಲ್ಲಿ ಇರೋರಿಗೆ ಗೊತ್ತಾಗ್ಬೇಕಲ್ವಾ, ಓಡಿಸ್ತಾ ಇರೋರಿಗೆ ಫ್ರಂಟ್ ಅಲ್ಲಿ ಏನು ಡೇಂಜರ್ ಇದೆ ಅಂತ ಗೊತ್ತಾಗ್ಬೇಕಂದ್ರೆ. ಓಕೆ ಓಕೆ. ಲೈನರ್ಸ್ ಗಳು ಇರುತ್ತೆ ಮೇಡಮ್. ಲೈನರ್ಸ್ ಗಳು ಮಿಸ್ಸಿಂಗ್ ಲೈನರ್ಸ್ ಇದ್ರೆ ಅಲ್ಲೆಲ್ಲ ಹೊಡಿತಾ ಇರ್ತೀವಿ. ಇದಾ ಲೈನರ್ಸ್? ಇದು ಜಾಯಿಂಟ್ ಅಲ್ಲಿ ಬರುತ್ತೆ, ಜಾಯಿಂಟ್ ಗಳಲ್ಲಿ ಹೊಡಿತೀವಿ ಮಿಸ್ಸಿಂಗ್ ಇತ್ತು. ಅಂದ್ರೆ ಎಲ್ಲರೂ ಬ್ರೇಕ್ ಆಗಿದ್ರೆ ಮಧ್ಯ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಕವರ್ ಮಾಡೋದಕ್ಕೆ. ಓಕೆ. ಓಕೆ, ಸೊ ನಮ್ಗೆ ಆಕ್ಚುಲಿ ಪಬ್ಲಿಕ್ ಇಷ್ಟೆಲ್ಲ ಇನ್ಫಾರ್ಮೇಶನ್ ಗೊತ್ತಿರಲ್ಲ. ನಮ್ಗೆ ಏನಂದ್ರೆ ಟಿಕೆಟ್ ತಗೋತೀವಿ, ಟ್ರೈನ್ ಅಲ್ಲಿ ಹೋಗ್ತಿವಿ, ಸೊ ನಿಮ್ ಶ್ರಮ ನಮ್ಗೆ ಕಾಣೋದಿಲ್ಲ ಅಲ್ವಾ? ಸೊ ಅದ್ರಿಂದ ನಾವೇನಂದ್ರೆ ನಿಮ್ನ ಮಾತಾಡ್ಸೋದ್ರಿಂದಾನೇ ನಮ್ಗೆ ಇದೆಲ್ಲ ಹೇಗೆ ಏನು ಅಂತ ಗೊತ್ತಾಗದ್. ನಾನು ಆಲ್ಮೋಸ್ಟ್ 2 hours ಇಂದ ನೋಡ್ತಾ ಇದ್ದೀನಿ, ಎಲ್ಲ ತುಂಬಾ ಕೆಲಸ ಮಾಡ್ತಾನೆ ಇದೀರಾ. ನೀವ್ ರೆಸ್ಟ್ ತಗೊಳ್ಳೋದೇ ಇಲ್ವಾ? ಹೇಗೆ? ವೀಕ್ಲಿ 1 day ರೆಸ್ಟ್. ಆದ್ರೂನು ಅಂದ್ರೆ ಈಗ ನೀವು ಬ್ರೇಕ್ ಅಲ್ಲಿ ಇರ್ತೀರಾ ಅಥವಾ ಊಟ ಮಾಡಕ್ಕೆ ಅಂತ ಹೋಗಿರ್ತೀರಾ, ಸಡನ್ ಏನಾರು ಎಮರ್ಜೆನ್ಸಿ ಬಂತು ಅಂದ್ರೆ ನೀವು ತಕ್ಷಣ ಬಂದ್ಬಿಡ್ತೀರಾ, ಬಿಟ್ ಬರ್ತೀರಾ. ಸೊ ಮಳೆ ಇದ್ರೂ ಕೆಲಸ ಮಾಡ್ಲೇಬೇಕು. ಸೊ ನಿಮ್ ಶಿಫ್ಟ್ ಮುಗ್ದಿದೆ ಅಥವಾ ನೈಟ್ ಶಿಫ್ಟ್ ಇದೆ ಅಂತ ಏನೇ ಇದ್ರೂ ಬಂದ್ ಮಾಡ್ತೀರಾ ಅಲ್ವಾ? ಓಕೆ, ತುಂಬಾ ಖುಷಿ ಆಗುತ್ತೆ ನೀವೆಲ್ಲ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡೋದು. ಎಷ್ಟೋ ಜನ ಪ್ಯಾಸೆಂಜರ್ಸ್ ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಸೇಫ್ ಆಗಿ ಕರ್ಕೊಂಡ್ ಹೋಗೋದು ಅಂದ್ರೆ ಅದು ನಿಮ್ಮ ಶ್ರಮನೇ. ನೀವೆಲ್ಲ ಕೆಲಸ ಮಾಡೋದ್ರಿಂದಾನೇ ನಮ್ಗೆ ಖಂಡಿತ ಇಷ್ಟು ಸೇಫ್ಟಿ ಕೊಡ್ತೀರಾ ಅಲ್ವಾ? ಅದಕ್ಕೆ ನಾನು ಎಲ್ಲರ ಪರವಾಗಿ ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸರ್ ನಮಸ್ಕಾರ, ನಿಮ್ ಹೆಸರು ಸರ್? ಮೊಹಮ್ಮದ್ ಸಲೀಂ ಅಂತ. ಮೊಹಮ್ಮದ್ ಸಲೀಂ ಸರ್, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ರೈಲ್ವೆ ಡಿಪಾರ್ಟ್ಮೆಂಟ್? 16 ವರ್ಷ. ಓಕೆ ಸರ್, ನೀವು? ಮೇಡಮ್ ನಮ್ದು 26 ವರ್ಷ. ಮಹಾದೇವ್ ಅಂತ. ಸರ್ ನಿಮ್ ಹೆಸರು? ಶ್ರೀಮಲ್ಲು ಅಂತ. ಎಷ್ಟು ವರ್ಷದಿಂದ ಮಾಡ್ತಾ? 16 ವರ್ಷದಿಂದ ಮಾಡ್ತಾ ಇದ್ದೀರಾ. ಓಕೆ, ತುಂಬಾ ವರ್ಷದಿಂದ ನಿಮ್ ಸರ್ವಿಸ್ ನ ಕೊಡ್ತಾ ಇದ್ದೀರಾ ನಮ್ಮ ಸೆಂಟ್ರಲ್ ಗವರ್ಮೆಂಟ್ ರೈಲ್ವೇಸ್ ಅಲ್ಲಿ. ಓಕೆ ಸರ್, ಇವಾಗ ನಿಮ್ಮ ಕೆಲಸ ನಾನ್ ನೋಡ್ದೆ ರೈಲ್ವೆ ಟ್ರ್ಯಾಕ್ ಹತ್ರನೇ ನಿಮ್ ಕೆಲಸ ಇರುತ್ತೆ ಜಾಸ್ತಿ ಅಲ್ವಾ? ಸೊ ಟ್ರ್ಯಾಕ್ ಅಂತ ಬಂದಾಗ ಏನೇನ್ ಕೆಲಸಗಳನ್ನ ನೀವು ಮಾಡ್ತೀರಾ? ಕ್ಲಿಪ್ ಇಲ್ಲ ಅಂದ್ರೆ ಕ್ಲಿಪ್ ಹಾಕ್ತಿವಿ, ಲೈನರ್ ಇಲ್ಲ ಅಂದ್ರೆ ಲೈನರ್ ಹಾಕ್ತಿವಿ, ಮತ್ತೆ ಅಡಿಲಿ ಪ್ಯಾಡ್ ಇಲ್ಲ ಅಂದ್ರೆ ಪ್ಯಾಡ್ ಗಾಡಿತೇನೆ ಪ್ಯಾಡ್ ಹಾಕ್ತಿವಿ. ಯಾವ್ದು ಮಿಸ್ಸಿಂಗ್ ಇರ್ತದೆ ಅಥವಾ ಯಾವ್ದು ಲೈನ್ ಜರುಗಿರ್ತದೆ ಅದನ್ನ ಎಲ್ಲ ನಾವು ನ್ಯಾರ ಮಾಡಿದ್ದೇನೆ ಲೆವೆಲ್ ಮಾಡ್ಕೊಂಡು. ಓಕೆ ಸರ್, ಇವಾಗ ಅಡ್ಡ ತಿಡ್ಡ ಹೆಂಗಿರುತ್ತೆ ಅದೆಲ್ಲ ಮಿಷಿನ್ ಇಟ್ಕೊಂಡ್ ಮಾಡ್ತೀರಾ? ಕೈಯಲ್ಲೇ ಮಾಡೋದಾ? ಎತ್ಕೊಂತೀವಿ ಮತ್ತೆ ಜಲ್ದಿನ ಪ್ಯಾಕ್ ಮಾಡ್ತೀವಿ. ಓಕೆ ಓಕೆ, ಸೊ ಬಲ ಬಿಟ್ಟು ಎಲ್ಲ ಕೆಲಸ ಮಾಡ್ಬೇಕು. ಇದೇ ಜಲ್ದಿನ ಅಡಿಗೆ ಪ್ಯಾಕ್ ಮಾಡ್ತೀವಿ, ಅವಾಗ ಅದು ಸ್ವಲ್ಪ ನೀಟಾಗಿ ಕೂತ್ಕೊಳ್ಳುತ್ತೆ. ಯಾಕಂದ್ರೆ ಒಂದು ಟ್ರೈನ್ ಟ್ರಾವೆಲ್ ಮಾಡುವಾಗ ಅದನ್ನ ನಾವೇ ಕೈಯಲ್ಲಿ ಮಾಡೋದಂದ್ರೆ ಅದು ತುಂಬಾ ಕಷ್ಟ ಅಲ್ವಾ? ಯಾಕಂದ್ರೆ ತುಂಬಾ ಶ್ರಮ ಬೇಕಾಗುತ್ತೆ. ಇವಾಗ ನೀವ್ ಹೇಳಿದ್ರಿ ಲೈನ್ ಎಲ್ಲ ಹೋಗಿರುತ್ತೆ, ಲೈನ್ ಹಾಕ್ತಿವಿ ಅಂತ. ಸೊ ಅದೆಲ್ಲ ಹಾಕಕ್ ಎಷ್ಟೊತ್ತು ಬೇಕಾಗುತ್ತೆ ಸರ್? ಅದು ಮಿನಿಮಮ್ ಟೈಮ್ಗಳಿಗೆ ಅಂತ ಹೇಳಕ್ಕಾಗಲ್ಲ ಅದು ನಾವು. ಎಷ್ಟೊತ್ತು ಆಗ್ಬೋದು, ಇಲ್ಲ ಅರ್ಧ ಗಂಟೆ ಆಗ್ಬೋದು, 1 ಗಂಟೆ ಆಗ್ಬೋದು. ನಾವು ಪ್ರಯತ್ನ ಮಾಡ್ತೀವಿ, ಬೇಗ ಆಗಂಗೆ
ಕೆಲಸ ಈಗ ಒಂದೇ ಟ್ರ್ಯಾಕ್ ಅಲ್ಲಿ ಸರ್ ಸುಮಾರು ಕಡೆ ಒಂದಷ್ಟು ಲೈನ್ ಹೋಗಿರುತ್ತೆ ಅಥವಾ ಒಂದು ನೀವ್ ಹೇಳ್ದಂಗೆ ಇದು ಕರ್ವ್ ಆಗಿರುತ್ತೆ ಎತ್ತರ ಇದಾಗಿರುತ್ತೆ. ಸೊ ಅಂತ ಟೈಮ್ ಅಲ್ಲಿ ನೀವು ತುಂಬಾ ಟೀಮ್ ಮೆಂಬರ್ ತರ ಒಟ್ಟಿಗೆ ಕೆಲಸ ಮಾಡ್ತೀರಾ ಅಥವಾ ಒಬ್ಬೊಬ್ರು ಒಂದೊಂದ್ ಕಡೆ ಅಂತ ವಹಿಸ್ಕೊಂಡ್ ಮಾಡ್ತೀರಾ? ಟೀಮ್ ವರ್ಕ್ ಎಲ್ಲ ಟೀಮ್ ವರ್ಕ್. ಅಲ್ಲೆಲ್ಲ ಟೀಮ್ ವರ್ಕ್ ಕೊಡ್ತೀವಿ ಮೇಡಮ್. ಒಂದಿಬ್ರು ಆರೇದ್ ಹಾಕ್ತಿವಿ, ಇಬ್ರು ಕ್ಲಿಪ್ ಇರ್ತಾರೆ, ಮಿತ್ತವ್ರು ಪ್ಯಾಕಿಂಗ್ ಮಾಡ್ತಾರೆ. ಈ ರೀತಿ ಸೊ ಒಗ್ಗಟ್ಟಲ್ಲಿ ನೀವು ಕೆಲಸ ಮಾಡ್ತಾ ಇದೀರಾ. ಬೇಕಾದ್ರೆ ಜಲ್ದಿ ಆಗ್ಬೇಕಲ್ಲ, ಅದು ಇಬ್ಬುಟ್ಟಿ ಮುಂದೆ ಹೋಗ್ಬೇಕು, ಈ ರೀತಿ ಇರ್ತದೆ. ಸೊ ನಿಮ್ ಫ್ರೆಂಡ್ಶಿಪ್ ಬಗ್ಗೆ ಹೇಳಿ ಸರ್. ಈಗ ನೀವೆಲ್ಲ ಇಷ್ಟೊಂದು ವರ್ಷದಿಂದ ಒಟ್ಟಿಗೆ ಕೆಲಸ ಮಾಡ್ತಾ ಇದೀರಾ ಅಲ್ವಾ? ಸೊ ನಿಮ್ ಫ್ರೆಂಡ್ಶಿಪ್ ಬಗ್ಗೆ ನೀವೆಲ್ಲ ಎಲ್ಲ ಒಂದಾಗೆ ಅನುಕೂಲ ಎಲ್ಲ ಮಾತಾಡ್ಕೊಂಡು ಒಂದೇ ತರಗೆ ಒಂದೇ ನೆಕ್ದಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀರಾ. ಆಮೇಲೆ ನಾವ್ ಇನ್ನೊಂದು ಸುಮಾರು ನಾವು ಟ್ರೈನ್ ಅಲ್ಲಿ ಹೋಗುವಾಗ ನೋಡ್ತಾ ಇರ್ತೀವಿ. ಈಗ ನಾವು ಟ್ರೈನ್ ಒಳಗಡೆ ಕೂತಿರ್ತೀವಿ, ನಮಗ್ ಗೊತ್ತಿರಲ್ಲ. ಸೊ ಟ್ರೈನ್ ಇಂದ ನಾವ್ ಆಚೆ ಬಿಸ್ಕೆಟ್ ಖಾಲಿ ಆದಾಗ ಎಸೆಯೋದು, ಬಾಟಲ್ ಎಸೆಯೋದು, ಆಮೇಲೆ ತಿಂಡಿ ಪೊಟ್ನಗಳನ್ನ ಎಸೆಯೋದು ಟ್ರ್ಯಾಕ್ ಅಲ್ಲಿ ಎಲ್ಲ ಮಾಡ್ತೀವಿ. ಸೊ ಎಷ್ಟೋ ಸರಿ ನೀವು ಕೆಲಸ ಮಾಡ್ತಾ ಇರ್ತೀರಾ, ಇಲ್ಲಿ ಒಳಗಡೆ ಇರೋರು ಗಮನಿಸಿರಲ್ವೋ ಅಥವಾ ಅವ್ರಿಗೆ ಗೊತ್ತಿರಲ್ವೋ ಗೊತ್ತಿಲ್ಲ. ಹಾ, ಸೊ ಅವಾಗ ಅವ್ರು ಹಾಕ್ದಾಗ ನಿಮ್ ಮೇಲೆ ಅದೆಲ್ಲ ಬೀಳುತ್ತೆ. ಸೊ ನೀವು ಅದಕ್ಕೆಲ್ಲ ಪಾಪ ಬೇಜಾರ್ ಮಾಡ್ಕೊಳಲ್ಲ. ಅದನ್ನ ಹೇಳೋದು ಮೇಡಮ್, ಈ ಪಾನ್ ಪರಾಗ ಎಲ್ಲ ಹಾಕಂದ್ರೆ ಎಲ್ಲ ಎಲ್ಲ ಬಟ್ಟೆಲಾಗಿತ್ತು ನಮ್ಗೆ. ಟ್ರಾಕ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ, ದಯವಿಟ್ಟು ಪಬ್ಲಿಕ್ ಹೇಳೋದು ಅಷ್ಟೇ. ಯಾಕಂದ್ರೆ ಅವರಿಂದ ನಾವು ಕೆಲಸ ಮಾಡ್ತೀವಿ. ಆ ರೀತಿಯಾಗಿ ಗಾಡಿ ಸ್ಪೀಡ್ ಇರ್ತದೆ. ಹೌದು ಹೌದು, ಉಬ್ಬು ತಗೊಂಡಿದೆ ಪಟ್ ಅಂತ ನಿಮ್ ಮೇಲೆ ಹಾರುತ್ತೆ. ಫುಲ್ ಆರ್ಬಿಡುತ್ತೆ. ಓಕೆ, ಪಬ್ಲಿಕ್ ಕೇಳೋದು ಇಷ್ಟೇ ಮೇಡಮ್. ಸ್ವಲ್ಪ ಆ ಕಡೆ ಈ ಕಡೆ ಕೆಲಸ ಮಾಡ್ತಾ ಇರ್ತಾರೆ ಟ್ರಾಕ್ ಮೇಲೆ, ನೋಡ್ಕೊಂಡು ಸ್ವಲ್ಪ ದಯವಿಟ್ಟು ಅವ್ರೊಂದ್ ಸ್ವಲ್ಪ ಅವಾಯ್ಡ್ ಮಾಡಿ. ನೀರೊಂದ್ ಬಾಟ್ಲ ಆಗ್ಲಿ ಏನೇ ಆಗ್ಲಿ ಸ್ವಲ್ಪ ಎಸೆ ಟೈಮ್ ಕೈ ತೊಳೆಯೋದಾಗ್ಲಿ ತಿಂದಿರ್ತಾರೆ, ಸ್ವಲ್ಪ ಅದೊಂದ್ ಸ್ವಲ್ಪ ಅವಾಯ್ಡ್ ಮಾಡಿ. ಒಳಗಡೆ ಡಸ್ಟ್ಬಿನ್ ಇರುತ್ತೆ. ಹೌದು ಸರ್, ಹೌದು, ಅದನ್ನ ಉಪಯೋಗಿಸ್ಕೋಬೇಕು. ಅದು ಉಪಯೋಗಿಸಲ್ಲ, ಕಿಟಕಿಲ್ ಕುಂತಿರ್ತಾರ, ತಿನ್ಬಿಟ್ಟು ಹಂಗೇನೆ ಹತ್ರ ಇದೆ ಅಂತ ಆಚೆ ಎಸಿತಾರೆ. ಅಂಡ್ ನಾನ್ ಅವಾಗಿಂದ ನೋಡ್ತಾ ಇದ್ದೇನಂದ್ರೆ ನೀವೆಲ್ಲ ಪಾಪ ಕೆಲಸ ಮಾಡ್ತಾ ಇದೀರಾ, ಒಂದ್ ಟ್ರೈನ್ ಪಾಸ್ ಆಗುತ್ತೆ, ಆ ಟ್ರ್ಯಾಕ್ ಗಳಲ್ಲಿ ಸುಮಾರು ಕಸ, ಕವರ್, ತಟ್ಟೆಗಳು ಎಲ್ಲ ಬಿದ್ದಿರುತ್ತೆ. ಅದನ್ನೆಲ್ಲ ಪಾಪ ನೀವೇ ತೆಗ್ದಾಕ್ತೀರಾ, ಒಂಚೂರು ಬೇಜಾರ್ ಮಾಡ್ಕೊಳ್ದೆ ತೆಗ್ದಾಕ್ತೀರಾ. ನಿಜವಾಗ್ಲೂ ಅದಕ್ಕೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು. ಯಾಕಂದ್ರೆ ಡಸ್ಟ್ಬಿನ್ ಇದೆ, ಡಸ್ಟ್ಬಿನ್ ಹಾಕಿ ದಯವಿಟ್ಟು ಅದನ್ನ ಮಾಡಿ. ಸ್ವಚ್ಛ ಭಾರತ್ ನಮ್ದು. ಹೌದು, ಸ್ವಚ್ಛ ಭಾರತ್ ಅಂತ ನಾವ್ ಹೇಳ್ತೀವಿ, ಅದನ್ನ ನಮ್ಮ ಟ್ರೈನ್ ಒಳಗಡೆ ಕೂತಿರೋ ಜನಗಳು ಮೇಂಟೈನ್ ಮಾಡ್ಬೇಕು. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ ಇವಾಗ ಹಿಂದೆ ಎಲ್ಲ ವಾಶ್ರೂಮ್ಸ್ಗೆಲ್ಲ ಹೋಗುವಾಗ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡೋ ಜನಗಳು ಅದೆಲ್ಲ ಟ್ರ್ಯಾಕ್ ಮೇಲೆನೆ ಆಗ್ತಾ ಇತ್ತು. ಸೊ ಇವಾಗ ಬಯೋಡಿಗ್ರೇಡಬಲ್ ಮೆಥಡ್ ನ ತಗೊಂಡಿದ್ದಾರೆ. ಸೊ ಅವಾಗ ನೀವು ಕಂಡಂತ ಕಷ್ಟಗಳೇನು ಸರ್? ಅವಾಗ ಹಿಂದೆ ಕೆಲಸ ಮಾಡ್ಬೇಕಾದ್ರೆ ಗಲೀಜ್ ಕಾಣೋದು ತುಂಬಾನೇ, ಆ ಕೆಲಸ ಇದ್ರು ನಾವು ಮಾಡುವ. ಈಗ ಸ್ವಲ್ಪ ಒಂದು ಲೆವೆಲ್ ತರಬೇಕಂದ್ರೆ ನಾವು ಅದು ಗಲೀಜ್ ಐತೆ ಅಂತ ನಾವು ಬಿಡಂಗಿಲ್ಲ, ಅದು ಸೈಡ್ ಬಿಟ್ಟು ಹೋಗಂಗಿಲ್ಲ. ನಿಮ್ ಕೆಲಸ ನೀವು ಮಾಡ್ಲೇಬೇಕು. ಹೌದು, ಗಲೀಜ್ ಒಂದಿಲ್ಲ ಅಷ್ಟೇ ಮೇಡಮ್. ಅನುಕೂಲ ಇದೆ ಹಿಂಗ್ ಕುಡಿತದೆ ಗಾಡಿ. ಹಾ ಹಾ ಹಾ, ಗಾಡಿ ಹೋಗ್ಬೇಕಾದ್ರೆ ಹಿಂಗೆ ಕುಣಿಯುತ್ತೆ. ಓಕೆ, ಅದಕ್ಕೆ ಅದೇನ್ ಮಾಡ್ತೀವಿ ನಾವು, ಈಗ ಲೆವೆಲ್ ಮಾಡ್ಬೇಕಂದ್ರೆ ಅದ ಅಲ್ಲಿ ಏನಿದ್ರು ಪರವಾಗಿಲ್ಲ, ನಮ್ ಕೆಲಸ ನಾವ್ ಮಾಡ್ಬೇಕು ಅಂತ ಮಾಡ್ತೀರಾ. ಗ್ರೇಟ್ ಸರ್, ನಿಜವಾಗ್ಲೂ ಗ್ರೇಟ್. ಆದ್ರೆ ಹಿಂದಕ್ಕೂ ಇವಾಗ್ಲೂ ವ್ಯತ್ಯಾಸ ಏನಂದ್ರೆ ನಮ್ಗೆ ಅದೇ ನಿಮ್ಗೆ ಸ್ವಲ್ಪ ನೀಟ್ ಆಗಿರುತ್ತೆ, ಅಷ್ಟು ಹಿಂಸೆ ಅಂತ ಅನ್ಸಲ್ಲ. ಇಲ್ಲ, ಗಲೀಜ್ ಇಲ್ಲ ಮೇಡಮ್. ಅದರಿಂದ ನಾವು ಸ್ವಲ್ಪ ಕ್ಲೀನ್ ಆಗಿ, ಇನ್ನೊಂದ್ ಸ್ವಲ್ಪ ಕ್ಲೀನ್ ಆಗಿ ಕೆಲಸ ಮಾಡೋದು ಅಷ್ಟೇ. ಕೆಲಸ ಮಾತ್ರ ಅದೇ ನಿಮ್ ಕೆಲಸ ಬದಲಾಗಿಲ್ಲ. ಸೊ ನಿಮ್ಗೆ ಏನಪ್ಪಾ ಅಂದ್ರೆ ಅನುಕೂಲ ಆದಂತ ವಾತಾವರಣಗಳು ಬರ್ತಾ ಹೋದ್ರೆ ನಿಮ್ ಕೆಲಸ ನೀವ್ ಇನ್ನೂ ಚೆನ್ನಾಗ್ ಮಾಡ್ತಾ ಹೋಗ್ತೀರಾ. ಇನ್ನೊಂದು ಮೆಚ್ಕೊಳ್ಳಬೇಕಾದಂತದ್ ಏನಂದ್ರೆ ಎಷ್ಟು ಟೆಕ್ನಾಲಜಿ ಬಂದಿದೆ. ಏನೇ ಟೆಕ್ನಾಲಜಿ ಬಂದ್ರು ನಿಮ್ ಕೆಲ್ಸನ ಟೆಕ್ನಾಲಜಿ ಮಾಡಕ್ಕಾಗಲ್ಲ. ಹೌದು, ನಿಮ್ ಸಪೋರ್ಟ್ ಇರ್ಲೇಬೇಕು. ಯಾಕಂದ್ರೆ ನಾನು ಆಗ್ಲೇ ಹೇಳ್ದೆ, ಏನು ಮಿಷಿನ್ ಯೂಸ್ ಮಾಡಲ್ವಾ ಇಲ್ಲಿ ಎಲ್ಲ ಕೆಲಸ ಮಾಡೋದಕ್ಕೆ? ಮಿಷಿನ್ ಇದೆ, ಇಲ್ಲ ಅಂತ ಇಲ್ಲ. ಜಾಸ್ತಿ ಇದ್ದಾಗ ಮ್ಯಾನ್ಯುವಲ್ ಇದ್ದಾಗ ಮ್ಯಾನ್ಯುವಲ್ ಕಿಲೋಮೀಟರ್ ತುಂಬಾ ದೂರ ಡಿಸ್ಟೆನ್ಸ್ ಅಲ್ಲಿ ಆಗಲ್ಲ. ಒಂದ್ ಕಡೆ ಮಿಷಿನ್ ಅಂದ್ರೆ ಮ್ಯಾನ್ಯುವಲ್ ಅಂತ ಮಾಡೋ ಕೆಲಸ ನಾವು ಮ್ಯಾನ್ಯುವಲ್ ಅಲ್ಲೇ ಮಾಡ್ಬೇಕು. ಮಿಷಿನ್ ಆ ಜಾಗಕ್ಕೆ ಬರೋದಕ್ಕಾಗೋದಿಲ್ಲ, ಅದನ್ನ ನಾವು ಮಾಡಲ್ಲ. ಓಕೆ ಸರ್, ಇವಾಗ ಇಲ್ಲಿ ಸುಮಾರು ಟ್ರ್ಯಾಕ್ಸ್ ಇದೆ, ಒಂದ್ 5 ರಿಂದ 6 ಟ್ರ್ಯಾಕ್ ಇದೆ ಅಲ್ವಾ? ಸೊ 6 ಟ್ರ್ಯಾಕ್ ಅಲ್ಲೂ ನೀವು ಹೆಂಗೆ ಒಂದ್ ದಿವಸ ಹೆಂಗೆ ಯಾವ ತರ ನೀವು ತೊಡಗಿಸ್ಕೊಂಡು ಕೆಲಸ ಮಾಡ್ತೀರಾ? ಯಾವ ರೀತಿ ಬರುತ್ತೆ ಆ ರೀತಿ ಮಾಡ್ತೀನಿ. ಇನ್ಫಾರ್ಮ್ ಮಾಡಿರ್ತಾರೆ, ಅವಾಗ ನಾವು ಅದು ಇಂಥ ಮೂವ್ಮೆಂಟ್ ಇಂಥ ಕಿಲೋಮೀಟರ್ ಇಂಥ ಪೋಸ್ಟ್ ಅಲ್ಲಿ ಅಂತ ಕೊಟ್ಟಾಗ ನಾವು ಆ ಪೋಸ್ಟ್ ಕಿಲೋಮೀಟರ್ ಹೋಗಿ ಕೆಲಸ ಮಾಡ್ತೀವಿ. ಈಗ ನೀವು ಇಲ್ಲಿ ಏನೋ ಒಂದು ಲೋಪ ನೋಡ್ತೀರಾ, ಏನೋ ತೊಂದರೆ ಆಗಿದೆ ಅಂತ, ನೀವ್ ಅದನ್ನ ಯಾರಿಗ್ ತಿಳಿಸ್ತೀರಾ ಸರ್? ಇದನ್ನ ನಾವು ಮೇಸ್ರಿಗೆ ತಿಳಿಸ್ತೀವಿ. ಯಾರಿಗೆ? ಮೇಸ್ರಿಗೆ. ಓಕೆ, ಮೇಸ್ರಿಗೆ ತಿಳಿಸ್ತೀವಿ. ಮೇಸ್ರಿ ಏನ್ ಮಾಡ್ತಾರೆ, PW ಒಪ್ಪಿಸ್ತಾರೆ, ಇಲ್ಲ ಜೈಗೆ ಹೇಳ್ತಾರೆ. ಅವಸರ ಏನಾಯ್ತು ನೋಡಪ್ಪ, ಪಟ್ಟಿನ ಗಿಟ್ಟಲ್ ತಗೋ ಕಟ್ಟಿ ಅಂತಾರೆ. ಈ ರೀತಿ ಜಂಟ್ ಪಟ್ಟಿ ಇದೆಯಲ್ಲ, ಈ ತರ ತಂದಿದ್ದೇನೆ ಪಟ್ಟಿ ಕಟ್ತೀವಿ. ಇಲ್ಲಿ ಮಧ್ಯದಲ್ಲಿ ಮರಗಳು ಸುಮಾರು ಕಡೆ ನೋಡಿದೆ, ಅದು ಏನಕ್ಕೆ ಸರ್ ಹಾಕೋದು? ಏನಕ್ಕೆ ಲೈನ್ ಹಿಂಗೆ ಒತ್ತಟ ಆಗ್ಬಿಡ್ತದೆ, ಅದರಿಂದ ಕೆಜಿ ಲೆವೆಲ್ ಎಮರ್ಜೆನ್ಸಿ ಯೂಸ್ ಗಾಡಿನ ಕ್ಲೀನ್ ಆಗಿ ಹೋಗೋದಕ್ಕೆ ಅದನ್ನ ಓಕೆ. ಆದ್ರೂ ಕರುಗಳಿದೆಯಲ್ಲ, ಕೊಡಲ್ಲ ಮೇಡಮ್. ಎಮರ್ಜೆನ್ಸಿಗೋಸ್ಕರ ಕ್ಲಿಪ್ ಏನಾದ್ರು ರೋಡ್ ಇರ್ತೀವಲ್ಲ, ಅದನ್ನ ಎತ್ತಿ ಏನಾದ್ರು
ಇಲ್ಲೆಲ್ಲ ಇದೆ ನೋಡಿ ಈ ತರ ಅಲ್ವಾ? ಆದ್ರೂ ಸರ್ ನಿಮ್ ಕೆಲ್ಸ ಮೆಚ್ಚಲೇಬೇಕಾದಂತದ್ದು. ಯಾಕಂದ್ರೆ ನಾವು ಎಲ್ಲಾ ಕಡೆನೂ ಕೆಲಸ ಮಾಡ್ತೀವಿ, ಬಿಸ್ಲಿದ್ರೆ ಛತ್ರಿ ಹಿಡ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡೋ ಅಂತ ಸನ್ನಿವೇಶ ಇದು. ಆದ್ರೆ ನಿಮ್ಗೆ ಪಾಪ, ಹೌದು ಸರ್, ಹೌದು, ನಿಮ್ ಶ್ರಮ ಕಾಣಿಸ್ತಾ ಇದೆ. ಹೌದು, ಅದಕ್ಕೇನೆ ಸರ್ ನಿಮ್ ತರ ಕೆಲಸ ಮಾಡೋ ಅಂತ ಒಂದು ನಮಗ್ ಗೊತ್ತಿರಲ್ಲ, ನೀವೆಲ್ಲ ಅನ್ಸಂಗ್ ಹೀರೋಸ್ ನೀವು, ಆಯ್ತಾ? ಯಾರ ಬಾಯಲ್ಲೂ ನೀವು ಕಾಣಿಸ್ಕೊಳ್ಳಲ್ಲ, ಅಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀರಾ. ಆಫೀಸ್ ಕೆಲಸದಲ್ಲಿ ಇದ್ರಂತ ಕಷ್ಟ ಕೆಲಸ ಯಾವ್ದ್ರಲ್ಲೂ ಇಲ್ಲ. ಇದಕ್ಕೆಲ್ಲ ನಿಮ್ಗೆ ಫಸ್ಟ್ ಟ್ರೈನಿಂಗ್ಸ್ ಅಂತ ಕೊಡ್ತಾರಾ ಸರ್? ಸ್ಟಾರ್ಟಿಂಗ್ ಕೊಡ್ತಾರೆ, 15 ದಿನದಲ್ಲಿ ಕಲ್ತ್ಕೋತೀರಾ ಸರ್? ಕಲ್ತ್ಕೊಂಡ್ ಬರ್ಬೇಕಲ್ಲ ಅದಕ್ಕೆ. ಮೇಡಮ್ ಅಂದ್ರೆ ಹೇಳ್ಕೊಡ್ತಾರೆ ಟ್ರೈನಿಂಗ್ ಕಳಿಸ್ತಾರೆ. ಅದೇನಪ್ಪ ಬರೀ ಪೆನ್ನು ಪುಸ್ತಕ ತೋರಿಸ್ತಾರೆ ಅವ್ರು ಅಷ್ಟೇ. ನಾವು ದುಡ್ದು ಪ್ರಾಕ್ಟಿಕಲ್ ಆಗಿ ನೀವಿಲ್ಲಿ ಮಾಡಿ ಅವ್ರಿಗೆ ತೋರಿಸಿ ನೀವು ಕರೆಕ್ಟ್ ಆಗಿ ಮಾಡ್ತಿದ್ದೀರಾ ಅಂದ್ರೆ ನಿಮ್ನ ನಂಬಿ ಅವ್ರಿಗೆ ಕಳಿಸ್ಬೇಕು ಅಂತಂದ್ರೆ ನೀವು ಅಷ್ಟೇ ಫಾಸ್ಟ್ ಆಗಿ ಕಲಿಬೇಕಾಗುತ್ತೆ ಸರ್. ನಿಜವಾಗ್ಲೂ ನಿಮ್ಗೆಲ್ಲ ಹ್ಯಾಟ್ಸ್ ಆಫ್. ಹೌದು ಸರ್, ಹೌದು, ಖಂಡಿತ ಸರ್. ಓಕೆ, ಸೊ ಈಗ ಮೊಬೈಲ್ ಅಂತ ಒಂದು ಹೊಸ ಪ್ರಪಂಚ, ಅದರಲ್ಲಿ ರೀಲ್ಸ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಂತೆಲ್ಲ ನಾವು ನೋಡ್ತಾ ಇರ್ತೀವಿ. ನೀವು ಅದ್ರ ಬಗ್ಗೆ ಕೇಳಿರ್ತೀರಾ. ನೀವು ಕೆಲಸ ಮಾಡೋ ಟೈಮ್ ಅಲ್ಲಿ ತುಂಬಾ ಜನ ಈಗ ಒಳಗಡೆ ಟ್ರೈನ್ ಇಂದ ಬಾಗ್ಲ ಹತ್ರ ನಿಂತ್ಕೊಂಡು ಸೆಲ್ಫಿ ತಗೋತಾ ಇರ್ತಾರೆ, ತಗೊಂಡು ಹೋಗ್ತಾ ಇರ್ತಾರೆ. ನಾವೆಷ್ಟೋ ಅವಾಯ್ಡ್ ಮಾಡ್ತೀವಿ ಅವ್ರಿಗೆ, ಆದ್ರೂ ತಿರ್ಗಾ ಉಳಿಕೋ ಮುಂದೆ ಇಟ್ಕೊಂತಾರೆ. ಅದರಿಂದ ನಾವ್ ಏನ್ ಅವ್ರ ಜೀವಕ್ಕೆ ಅದು ತೊಂದ್ರೆ. ಬಟ್ ಅದು ನೀವು ವಿಡಿಯೋ ಹಿಡ್ಕೊಂಡ್ ಮೊಬೈಲ್ ಹಿಡ್ಕೊಂಡ್ ಬರ್ತಾ ಇರ್ತಾರೆ ಹಿಂಗೆ, ಅಥವಾ ಗಾಡಿ ಬರ್ತಾರೆ ಸೈಡ್ ಹೋಗಿ ಅಂತ ಹೇಳ್ತೀವಿ. ಅವ್ರಂತ ಅವ್ರು ಹೇಳೋದು ನಾವು ಅರ್ಥ ಮಾಡ್ಕೊಳ್ಳಲ್ಲ. ಅವರು ಕೆಲವು ಜನ ಅಂದ್ರೆ ಗೊತ್ತಾ, ನನ್ನ ಎಷ್ಟು ನಮ್ಮ ನೀರ್ ಕೇಳಿಕೆ ಅಂತಾರೆ. ಆತರ ಅಂತಾರೆ. ಆ ಟೈಮಲ್ಲಿ ಮತ್ತೆ ನಾವು ಹೊಡೆದ್ರೆ ಬೈದಾಗ ಕಳಿಸ್ತೀವಿ ಅವ್ರಿಗೆ, ಹೊಡಿತೀವಿ ನಾವು ಬೈಸ್ತೀವಿ ಅವ್ರಿಗೆ. ಯಾಕಂದ್ರೆ ಒಂದು ಜೀವದ ಪ್ರಶ್ನೆ ಅದು ಅಲ್ವಾ? ಇವಾಗ ನಮ್ ಕಂಡಿದ್ರೆ ನಾವು ಕೆಲಸ ಮಾಡ್ತಾ ಎಷ್ಟೋ ಜನ ನಮ್ ಕಂಡಿದ್ರೆ ರನ್ನೋರ್ ಆಗಿದ್ದಾರೆ. ಗಾಡಿ ಸರ್ ನಮ್ ಕಂಡಿದ್ರೆ ರನ್ನೋರ್ ಆಗಿದ್ದಾರೆ. ಎಷ್ಟೋ ಜನ ಡೋರ್ ಕುಂತಿರ್ತಾರೆ, ಡೋರ್ ಕುಂತ ಸೆಲ್ಫಿ ತಗೊಂಡೆಲ್ಲ ಮಾಡ್ತಾರೆ. ಡೋರ್ ಇಂತ ಎಷ್ಟೋ ಜನ ಬಿದ್ದಿದ್ದಾರೆ. ಹೌದು ಸರ್, ಸಾಧ್ಯತೆಗಳಿರುತ್ತೆ, ಹೇಳಕ್ಕಾಗಲ್ಲ. ಮೇಡಮ್ ಈ ಕಾಲದ ಹೇಳೋದನ್ನು ಕೇಳಲ್ಲ. ನನ್ನ ಇಷ್ಟ ನನ್ನ ಮಗ ನೀವ್ ಯಾಕೆ ಅಂತ ನಮ್ಗೆ ಅಂತಾರೆ. ಹೌದು, ನಮ್ಮಿಷ್ಟ ಅಂತ ಕೇಳ್ತಾರೆ. ಜೀವಕ್ಕೆ ತೊಂದ್ರೆ ಆದಾಗ ಅವ್ರ ತಂದೆ ತಾಯಿ ಕುಟುಂಬ ತುಂಬಾ ಕಷ್ಟಪಡುತ್ತೆ. ಅವ್ರು ಏನೋ ಒಂಥರ ತಿಳ್ಕೊಂಡಂಗೆ ಅಪ್ಪಂಗೆಲ್ಲ ಮಾಡೋಡಪ್ಪ ಅಂದ್ರೆ ನನ್ನ ಇಷ್ಟ ನನ್ನ ಮಗ, ಇವ್ರಿಗೆ ಯಾಕೆ ಬೇಕು, ನಾವೇನಾದ್ರು ಮಾಡ್ತೀವಿ ಅನ್ನೋ ತರ ಅವ್ರು ಯೋಚನೆ ಮಾಡ್ತಾರೆ. ಬರ್ತಾರೆ ಅವರು. ಹೌದು ಹೌದು ಹೌದು. ಅದಾದ್ಮೇಲೆ ಸರ್ ಇವಾಗ ನೀವು ಕೆಲಸ ಮಾಡ್ತಾ ಇರ್ತೀರಾ, ಅವಾಗ ನಿಮ್ಗೆ ಇಲ್ಲಿ ಸೆಕ್ಯೂರಿಟಿ ಯಾವ ತರ ಅಂತಂದ್ರೆ ನಾ ಕೇಳ್ತಾ ಇರೋದು, ಸುಮ್ನೆ ಯಾರ್ಯಾರು ಬರಕ್ ಆಗಲ್ಲ ಅಲ್ವಾ? ಅದ್ರದೇ ಆದಂತ ಒಂದು ಪ್ರೋಟೋಕಾಲ್ ಇರುತ್ತೆ. ಸೊ ಟ್ರ್ಯಾಕ್ ಮೇಲೆಲ್ಲ ಯಾರ್ಯಾರು ಬಂದು ಓಡಾಡಂಗಿಲ್ಲ. ಪಬ್ಲಿಕ್ ಓಡಾಡ್ತಾರೆ ಮೇಡಮ್, ಎಷ್ಟೋ ಜನ ಓಡಾಡ್ತಾರೆ. ನಾವು ಅವ್ರಿಗೆ ಹೇಳ್ತೀವಿ ನೋಡಪ್ಪ ಸೈಡ್ ಹೋಗಪ್ಪ, ಈ ಕಡೆ ಗಾಡಿ ಬರುತ್ತೆ ನೋಡ್ಕೊಂಡು ಅವ್ರು ಹೇಳಿದ್ರೆ ಸೈಡ್ ಕಳಿಸ್ತೀವಿ. ಸರಿನಾ? ಮೇಡಮ್ ಸೈಡ್ ಹೋಗ್ರಪ್ಪ ಗಾಡಿ ಬರ್ತೈತಿ ಅಂತ ಹೇಳ್ತೀವಿ. ನೀವು ಇಷ್ಟೊಂದು ವರ್ಷ ಎಕ್ಸ್ಪೀರಿಯನ್ಸ್ ಕೆಲಸ ಮಾಡಿರೋದ್ರಿಂದ ಈಗ ನೀವು ಒಬ್ರು ಯಾರು ಸುಮ್ನೆ ಸೂಸೈಡ್ ಅಟೆಂಪ್ಟ್ಸ್ ಗೆ ಅಂತ ಬರ್ತಾ ಇರ್ತಾರೆ. ಸೊ ನಿಮ್ಗೆ ಅವ್ರ ಮುಖಲಕ್ಷಣ ನೋಡೇ ಅವ್ರು ಡೌಟ್ಸ್ ಬರುತ್ತೆ ನಿಮ್ಗೆ, ಯಾಕಂದ್ರೆ ನೀವು ಎಷ್ಟೋ ಕೇಸಸ್ ನೋಡಿರ್ತೀರಾ. 16 ವರ್ಷ ಎಲ್ಲ 26 ವರ್ಷ ಎಲ್ಲ ಎಕ್ಸ್ಪೀರಿಯನ್ಸ್ ಇದೆ ಅಂತಂದ್ರೆ ಅದನ್ನ ಹೆಂಗೆ ನೀವು ಗೊತ್ತಾಗುತ್ತೆ ಸರ್? ನೀವಾಗ ಏನ್ ಮಾಡ್ತೀರಾ? ಫಸ್ಟ್ ಸ್ಟೆಪ್ ಏನ್ ಮಾಡ್ತೀರಾ? ಮೇಡಮ್ ಯಾವ ಪದ ಕೇಳ್ತೀವಿ ಮೇಡಮ್. ಮೇಡಮ್ ಸೈಡ್ ಬಂದು ಮನಗಿರ್ತಾರೆ, ಇಲ್ಲಿ ಕುಂತಿರ್ತಾರೆ. ಯಾವ ಪದ ಬಂದು ಕೇಳ್ತೀವಿ ಸರ್, ಇಂತ ಸೈಡ್ ಓಪನ್ ಅಂತ ಹೇಳ್ತೀವಿ. ಯಾವ್ದೋ ಗಾಡಿ ಬರೋ ಮೂವ್ಮೆಂಟ್ ಇತ್ತು, ನಾವು ಅಲ್ಲೇ ನಿಂತಿರ್ತೀವಿ. ಗಾಡಿ ಹೋಗಂಟ ಸೈಡ್ ಕಳ್ಸ್ಬಿಟ್ಟು ಹೋಯ್ತೀವಿ ಮೇಡಮ್, ಗಾಡಿ ಬರೋ ನಿಂತಿರ್ತೀವಿ. ಮೇಡಮ್ ಈಗ ಸೈಡ್ ಕಳ್ಸಿರ್ತೀವಿ ಮೇಡಮ್. ಮೇಡಮ್ ಮುಂದೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಹಿಂದೆ ಏನು ಮಾಡಿಲ್ಲ ಹೇಳ್ತೀವಿ ಮೇಡಮ್. ನಾವು ಆದಷ್ಟು ಉಳಿಸಿ ಟ್ರೈ ಮಾಡ್ತೀವಿ ನಾವು. ನಮ್ಮ ಮಾತು ಮಾಡಿದ್ರೆ ಕೂಡ ಆಯ್ತು ಅಂತ ಕೆಳಗಡೆ ಹೋಯ್ತಾರೆ. ತಿರ್ಗಿ ಮೇಡಮ್ ಮುಂದೆ ಪಾಸ್ ಮೇಡಮ್ ಹಿಂದೆ ಮನೆ ಬಂದ್ಬಿಡ್ತಾರೆ. ಮಾತಾಡ್ತಾರೆ, ಆತರ ಹೇಳ್ತಾರೆ. ನಾವು ಮುಂದೆ ಹೋಗ್ತಾ ಇರ್ತೀವಲ್ವಾ, ತಿರ್ಗಾ ಹಿಂದಕ್ಕೆ ಬಂದಿತ್ತು, ತಿರ್ಗಾ ಬಂದವ್ರು ತಲೆ ಕೊಟ್ರು ಏನ್ ಕೊಟ್ರು ಗೊತ್ತಾಗೋದಿಲ್ಲ. ನಾವು ಅದು ನೋಡ್ಬೇಕಾದ್ರೆ ಅಲ್ಲಿಂದ ಬರುವಾಗ ನೋಡ್ಬೇಕಿಲ್ಲ, ಲೋಕ ಪೊಲೀಸ್ ಮೆಸೇಜ್ ಕೊಡ್ಬೇಕಷ್ಟೇ, ಅವಾಗ್ಲೇ ಮೆಸೇಜ್ ಯಾವಾಗ ಕೊಡ್ತಾನೆ ಅವಾಗೆ ನಮ್ಗೆ ಗೊತ್ತಾಗುತ್ತೆ. ಅವ್ರಿಗೂ ಮೆಸೇಜ್ ಗೊತ್ತಾಗುತ್ತಲ್ಲ, ಗೊತ್ತಿರ್ತದಲ್ಲ ಡ್ರೈವರ್ಗಳಿಗೆ, ಅವ್ರು ಮೆಸೇಜ್ ಮಾಡ್ಬಿಡ್ತಾರೆ. ಅವ್ರೇನಂತ ನಮ್ ಹಿಂದೆ ಮುಂದೆ ಮೇಡಮ್ ನೋಡ್ತಾ ಈಗ ಅದೇ ಟಾಪ್ 2 ಅಂತ ಹೇಳ್ತಾರಲ್ಲ, ಅವ್ರ ಮುಂದೆ ಹೋಯ್ತು ಅವ್ರಿಗೆ ಹೇಳ್ತಾರೆ. ಅವ್ರ 0 ಮಾಡ್ತಾ ಕೈಗೆ ಗನ್ಮಟ್ಟು ಹಿಂದೆ ಅಂತಾರೆ ಹಿಂಗ ಅವ್ರಿಗೆ ನೋಡಿ ಅಂತ. ಮೆಸೇಜ್ ಅವ್ರೇ ನೋಡ್ಲಿಲ್ಲ ಅಂದ್ರೆ ಇವರು ಡ್ರೈವರ್ ಮೆಸೇಜ್ ಕೊಡ್ತಾರೆ. ಸ್ಟೇಷನ್ ಇರುತ್ತೆ, ಒಳಗಡೆ ಇರುತ್ತೆ ಅವ್ರಿಗೆ. ಒಳಗಡೆ ಈಗ ಒಂದು ಡೆತ್ ಆಗಿದೆ ಅಂದ್ರೆ ಅಲ್ಲಿ ನಿಮ್ಮ ಕೆಲಸ ಏನು ಸರ್? ಈಗ ಟ್ರೈನ್ ಹೊಟ್ಟೋಗಿದೆ, ಓಕೆ, ಇಲ್ಲ ಡೆತ್ ಆಗಿದೆ, ಆಗ ನಿಮ್ ಅಂಡರ್ ಅಲ್ಲಿ ಏನೇನ್ ಕೆಲಸಗಳು ಬರುತ್ತೆ ನಿಮಗೆ? ಮೇಡಮ್ ನೀವು ನಾವು ನೋಡಿ ಸ್ಪಾಟ್ ಮಾಡ್ತೇವೆ ಮೇಡಮ್. ಹುಡುಗ ಹುಡುಗಿ ಏಜ್ ಎಷ್ಟು ಮೇಡಮ್, ಈಗ ಪಕ್ಕದ ಸ್ಟೇಷನ್ ಇರುತ್ತೆ, ಆ ಸ್ಟೇಷನ್ ಮೇಡಮ್ ಅಷ್ಟು ಹೇಳ್ತೀವಿ ನಾವು. ಸರ್ ಇಂತ ಕಿಲೋಮೀಟರ್ ಇಂತ ಪೋಸ್ಟ್ ಅಲ್ಲಿ ಈ ತರ ಬಾಡಿ ಬಿದ್ದೈತೆ ಒಂದು ಅಂತ ಹೇಳ್ತೀವಿ ಮೇಡಮ್. ಅವರೇ ಮೇಡಮ್ GF ಅಂತ ಬರುತ್ತೆ, ಅವ್ರು GF ಫೋನ್ ಮಾಡಿ ಹೇಳ್ತಾರೆ. ಅವ್ರ ಸ್ಪಾಟ್ ಬರ್ತಾರೆ ಮೇಡಮ್. ಅವ್ರು ಬರೋ ಮೇಡಮ್ ಟೈಮ್ ಆಗಲ್ಲ. ಇಲ್ಲೇ ಹತ್ತದ ಮೇಡಮ್ 1 ಅವರ್ ಬರ್ತಾರೆ, ದೂರ ಆದ್ಮೇಲೆ 2-3 ಅವರ್ ಬಿಟ್ಟು ಬರ್ತಾರೆ. ಅವ್ರಿಗೂ ಬರಕ್ ಸಮಯ ಬೇಕಲ್ಲ. ಅವ್ರು ಬರೋ ಮೇಡಮ್ ನಾವು ಕಾಯ್ಕೊಂಡಿರ್ಬೇಕು, ಅವೆಲ್ಲ ಕಾಯ್ಕೊಂಡಿರ್ಬೇಕು, ಬಿಟ್ಟು ಹೋಗಿಲ್ಲ.
ನಾಯಿ ಪೈ ಕಚ್ಕೊಂಡ್ ಹೊಂಟೋಗ್ಬಿಟ್ರೆ ಅದೊಂದು ಕಷ್ಟ. ಇವಾಗ ಅದೇ ಮೇಡಮ್ ನಾವು ಮುಂದೆ ಹೋಯ್ತೀವಿ ಶ್ರಮ ನಾವು ಸರ್, ತುಂಬಾ ಶ್ರಮ ಪಡ್ತೀರಾ ನೀವು ನಿಜವಾಗ್ಲೂ. ಮೇಡಮ್ ಈಗ ನಾವು ಮುಂದೆ ಹೋಗ್ತೀವಿ ಹೇಳ್ಬಿಟ್ಟು ಮೇಡಮ್ ಯಾರೋ ಮೇಡಮ್ ಈಗ ಯಾರೋ ನಮ್ ಕಡೆ ಅಂತ ಬಂದ್ರು ಅವ್ರು ಎತ್ಕೊಂಡು ಹೋಗ್ಬಿಡ್ತಾರೆ. ಹಾ ಹಾ ಇವಾಗ ನಾವು ಹೇಳ್ಕೊಟ್ಟಿರ್ತೇವೆ ಓಕೆ, ರನ್ ಹೋಗೋದೆ ಅಂತ ಅದು ಬಾಡಿ ಅದು ನಿಮ್ ಜವಾಬ್ದಾರಿ ಅದು ಅಲ್ವಾ? ಹಾ ಮೇಡಮ್ ಬಾಡಿ ಸ್ಪಾಟರ್ ಇರಲ್ಲ. ಹಾ ತೋರ್ಸಪ್ಪ ಇಲ್ಲ ರನ್ ಅಂತ ಮೆಸೇಜ್ ಕೊಟ್ಟಿದ್ದೀನಿ ಬಾಡಿ ತೋರ್ಸೋ ನಮ್ಗೆ ಇಟ್ಕೊತಾರೆ. ಹೌದು ಹೌದು ಸರ್, ಆ ತರ ವಿಷಯದಲ್ಲಿ ಆಗೈತೆ ನಮ್ಗೆ. ನಾನು ಅನ್ಭವಿಸ್ತೀನಿ. ಆಗಿರುತ್ತೆ ಖಂಡಿತ. ನೀವು ಅಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ ಅಂದ್ರೆ ಎಲ್ಲಾ ತರ ಅಪ್ಸ್ ಅಂಡ್ ಡೌನ್ಸ್ ನೋಡಿರ್ತೀರಾ ಮೇಲೆ ಆ ತರ ಹಂಗೂ ಕೇಳ್ತಾರೆ ಮೇಡಮ್. ಓಕೆ, ಇವಾಗ ಈಗ ರೈಲ್ವೆನಲ್ಲೇ ಈಗ ಸುಮಾರು ಆಕ್ಸಿಡೆಂಟ್ಸ್ ಅಥವಾ ಏನಾದ್ರು ಒಂದು ಕೆಟ್ಟ ಅಹಿತಕರ ಘಟನೆಗಳಾಗಿರುತ್ತೆ. ಸೊ ಅದ್ರಲ್ಲಿ ನಿಮ್ಮ ಪಾತ್ರ ಏನು ಸರ್? ಈಗ ಟ್ರ್ಯಾಕ್ ರಿಲೇಟೆಡ್ ಇರ್ಬೋದು, ಟ್ರೈನ್ ಬ್ರೇಕ್ ಆಗಿರೋದು, ಆತರ ಒಂದು ಇನ್ಸಿಡೆಂಟ್ಸ್ ಇಲ್ಲಿ ಆಗಿದ್ಯಾ ನಮ್ಮ ಈ ಮೈಸೂರು ಜಂಕ್ಷನ್ ಅಲ್ಲಿ? ಮೇಡಮ್ ಸುಮಾರು ಆಗೈತೆ. ಆಗಿದೆ. ಸೊ ಅವಾಗ ನೀವ್ ಯಾವ ತರ ಅದನ್ನ ತಗೊಂಡಿದ್ದೀರಾ? ಮೇಡಮ್ ಅದಂದ್ರೆ ಬಂದ್ ಮಾಡಲೇಬೇಕು ಮೇಡಮ್. ಈಗ ಮೇಡಮ್ ಈಗ ಆಗುತ್ತೆ ಮೇಡಮ್ ಮೆಸೇಜ್ ಕೊಡ್ತಾರೆ ನಮ್ಗೆ ಈ ತರ ಆಯ್ತದೆ ಮೇಡಮ್. ಅದಕ್ಕೆಲ್ಲ ಎಲ್ಲಾ ಡಿಪಾರ್ಟ್ಮೆಂಟ್ ಬರುತ್ತೆ, ಈ ಮೆಕ್ಯಾನಿಕಲ್ TS ಎಲ್ಲ ಬರುತ್ತೆ, ಎಲ್ಲರೂ ಬರ್ತಾರೆ. ಎಲ್ಲ ಸೇರ್ಕೊಂಡು ಒಟ್ಟಿಗೆ ಮೇಡಮ್ ಏನ್ ಮಾಡ್ಬೋದು ಅದೆಲ್ಲ ಮೆಜರ್ಮೆಂಟ್ ಮಾಡ್ತೀವಿ. ಓಕೆ, ಒಟ್ಟಾರೆ ನಮ್ಮ ಮೈಸೂರು ರೈಲ್ವೆ ಡಿಪಾರ್ಟ್ಮೆಂಟ್ ಅಂತಂದ್ರೆ ಇದೊಂದು ಒಗ್ಗಟ್ಟಲ್ಲಿ ಕೆಲಸ ಮಾಡ್ತಿದೆ. ಯಾಕಂದ್ರೆ ನಾನು ನೋಡ್ತಾ ಇದೀನಿ ನಿಮ್ ಫ್ರೆಂಡ್ಶಿಪ್ ಬಾಂಡ್ ತುಂಬಾ ಚೆನ್ನಾಗಿದೆ. ನಿಮ್ಮ ಒಬ್ರಿಗೊಬ್ರು ಮಧ್ಯೆ ನೀವು ಕೆಲಸ ಮಾಡೋ ರೀತಿ, ಕೆಲಸ ತಗೊಂಡ್ ಹೋಗೋ ರೀತಿ ಇದೆಯಲ್ವಾ, ಅದು ತುಂಬಾ ಮುಖ್ಯ ಆಗುತ್ತೆ. ಇಲ್ಲಿ ಮೇಡಮ್ ಇವ್ರು ಬರ್ತಾರೆ ಮೇಡಮ್, ಇವ್ರು ಮುಸ್ಸಡ್ದವ್ರು ಆಗಲ್ಲ, ಇಲ್ಲ ಇವ್ರು ಮುಸ್ಸಡ್ದವ್ರ ಕೆಲಸ ಆಗಲ್ಲ ಮೇಡಮ್. ಎಲ್ಲ ಮೇಡಮ್ ಒಬ್ಬರು ಮೇಡಮ್ ಜಾಗ ಅಂತ ಕೆಲಸ ಮಾಡ್ಕೊಂಡು ಹೋಗ್ಬೇಕು, ತಮಾಷೆ ಮಾಡ್ಕೊಂಡು ಖುಷಿಯಾಗಿ ಖುಷಿ ಮಾಡ್ಕೊಂಡು ಹೋಗ್ಬೇಕು ಮೇಡಮ್. ನಿಜವಾಗ್ಲೂ ಸರ್, ನೀವ್ ಎಷ್ಟು ಖುಷಿಯಾಗಿರ್ತೀರಾ ಅಷ್ಟು ನಾವು ಸೇಫ್ ಆಗಿರ್ತೀವಿ ಅಲ್ವಾ? ಸೊ ನಮ್ಮ ರೈಲ್ವೆ ಡಿಪಾರ್ಟ್ಮೆಂಟ್ ಗೆ ನಿಮ್ಮ ಕೊಡುಗೆ ತುಂಬಾ ಅಪಾರ, ಅದು ಹೇಳಕ್ ಆಗೋದಿಲ್ಲ. ಈಗ ನಿಮ್ಮ ಫ್ಯಾಮಿಲಿ, ಈಗ ನಿಮ್ ಕೆಲ್ಸದ ಬಗ್ಗೆ ನಿಮ್ ಫ್ಯಾಮಿಲಿ ಎಷ್ಟು ಖುಷಿ ಪಡ್ತಾರೆ ಸರ್? ಮೇಡಮ್ ಅವ್ರು ಖುಷಿ ಮೇಡಮ್. ಈಗ ನಾವು ಮೇಡಮ್ ಅವ್ರ ನೀವೇನ್ ಮಾಡ್ಕೊಂಡ್ ಬಂದಿರ್ತೀರ ಕೆಲಸನ ಲೆಕ್ಕಾಚಾರ ಮಾತಾಡ್ತಾರೆ. ಅಂದ್ರೆ ಅದು ಹೋಗುತ್ತೆ ಸರ್, ಅವ್ರಿಗೆ ಗೊತ್ತಿರಲ್ಲ ಅಲ್ವಾ ನೀವು ಇಲ್ಲಿ ಬಿಸಿಲಲ್ಲಿ ಎಷ್ಟು ಕಷ್ಟ ಪಡ್ತೀರಾ, ಅವ್ರು ನೋಡಿರಲ್ಲ. ಅವ್ರು ನೋಡಿದ್ರೆ ಅವ್ರಿಗೂ ತುಂಬಾ, ನಾವೇ ಹೊರಗಡೆಯವರಾಗಿ ನಮ್ಗೆ ಎಷ್ಟು ಫೀಲ್ ಆಗುತ್ತೆ ಅಂದ್ಮೇಲೆ ನಿಮ್ ಫ್ಯಾಮಿಲಿ ಮೆಂಬರ್ಸ್ಗೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ. ನೀವು ತಿಳ್ಕೊಂಡಿದ್ದಾರೆ ಅಂದ್ರೆ ಮನೆಯಲ್ಲಿ ಪೆನ್ನು ಪುಸ್ತಕ ತಗೊಂಡು ಆಫೀಸಲ್ಲಿ ಕುಂತ್ಕೊಂಡ್ ಬರ್ತಾರೆ ಅನ್ನೋ ಲೆಕ್ಕಾಚಾರ ತಿಳ್ಕೊಂಡಿರ್ತಾರೆ. ಹೌದು ಹೌದು ಇಲ್ಲಿ ನಾವು ಬಿಸಿಲಲ್ಲಿ ನಿಮ್ ಕುಟುಂಬಕ್ಕೋಸ್ಕರ ನೀವು ದುಡಿತಾ ಇರ್ತೀರಾ. ನಮ್ ಕುಟುಂಬಕ್ಕಿಂತ ಮೇಡಮ್ ನಮ್ಕಂತ ಮೇಡಮ್ ಜನಗಳು ಪ್ಯಾಸೆಂಜರ್ಸ್. ಹೌದು ಸರ್, ಖಂಡಿತ. ನಮ್ಗೆ ನಮ್ಮ ನಮ್ಕಂತ ಮೇಡಮ್ ಸಾವಿರ ಗಾಡಿ ಮಾಡ್ತಾರೆ. ನಾವ್ ಅದು ನಾವ್ ಮಳೆ ಬರ್ತೈತೆ ಅಂತ ಸಡವಾಗಿ ನಿಂತ್ಕೊಳ್ಳಂಗಿಲ್ಲ, ಬಿಡಂಗಿಲ್ಲ, ಅದು ಲೆವೆಲ್ ಮಾಡ್ಲೇಬೇಕು. ಇಲ್ಲಾಂದ್ರೆ ಟ್ರೈನ್ ಪಾಸ್ ಆಗೋದಕ್ಕೂ ಕಷ್ಟ ಆಗುತ್ತೆ ಅಲ್ವಾ? ಸೊ ನಿಮ್ ಕೆಲಸ ಮುಗಿಸಿದ್ರೇನೆ ಟ್ರೈನ್ ಪ್ಯಾಸೆಂಜರ್ಸ್ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಸೇಫ್ ಆಗಿ ಹೋಗಕ್ ಸಾಧ್ಯ ಆಗೋದು. ಇವಾಗ ಮೇಡಮ್ ಇಲ್ಲೇ ಮೇಡಮ್ ಹತ್ರ ಐತೆ. ಇವಾಗ ಇದನ್ನ ಒಂದ್ 5 ಕಿಲೋಮೀಟರ್ ಮುಂದೆ ಹೋಯ್ತೆ ಮೇಡಮ್. ಈಗ ಅಲ್ಲಿ ನಮ್ಗೆ ಯಾರು ಮೇಡಮ್ ಮೆಸೇಜ್ ಕೊಡೋದು ಯಾರು ಇರಲ್ಲ. ಓಕೆ, ಅಂತ ಟೈಮಲ್ಲಿ ಹೇಗ್ ಮಾಡ್ತೀರಾ ಸರ್? ಮೇಡಮ್ ಇರ್ತಾರೆ ಮೇಡಮ್, ಒಬ್ರು ಇರ್ತಾರೆ, ಅವ್ರು ಮೇಡಮ್ ಬೇರೆ ಕಡೆ ನೋಡ್ಕೊಡ್ಬಿಡ್ತಾರೆ. ಆಗಲೇ ಮೇಡಮ್ ಗಾಡಿ ನೋಡ್ಕೊಂಡ್ ಮಾಡ್ಬೇಕು ನಾವು. ಯಾಕಂದ್ರೆ ಗಾಡಿ ಬರುತ್ತೆ, ನಮ್ಮರೊಬ್ಬ ಸಪ್ಲೈ ಮೇಡಮ್ ಬಿಡ್ಕೋಬೇಕು ನಾವು, ನಮ್ಮರೊಬ್ಬರು ಸಪ್ಲೈ ಬಿಡ್ಕೋಬೇಕಲ್ಲಿ. ಈ ಕಡೆ ಸ್ಟೇಷನ್ ಒಬ್ರು ಬಿಡ್ತೀವಿ, ಮಧ್ಯೆ ನಾವು ಫ್ಲಾಗ್ ಹಾಕೋತೀವಿ. ಆ ಕಡೆ ಫ್ಲಾಗ್ಸ್ ಹಾಕೋತೀರಾ? ಫ್ಲಾಗ್ ಹಾಕೊಂಡಿದ್ದೇನೆ ಇಲ್ಲಿ ಕೆಲಸ ಮಾಡ್ತೀವಿ. ನಮ್ ಕೆಲಸ ಮುಗಿದ ನಂತರ ಫ್ಲಾಗ್ ತಕ್ಕಂಡು ಅವ್ರಿಗೆ ಗೊತ್ತಾಗುತ್ತಲ್ವಾ ನೀವು ಫ್ಲಾಗ್ ಇಟ್ಟಿರೋದು? ಕಾಣುತ್ತಾ? ಅಲ್ಲೊಬ್ರು ಇರ್ತಾರೆ ಮೇಡಮ್, ಮೇಸ್ರಿ ಗಾಡಿ ಬಂದಾಗ ಹೇಳಂತ ಹೇಳ್ತೀವಿ, ಅವ್ರು ಫ್ಲಾಗ್ ಹಾಕ್ತಿವಿ. ಈ ಕಡೆ ಒಂದು 100 ಮೀಟರ್ಗೆ ಇವಾಗ ನೀವು ಬಿಗಿನಿಂಗ್ ಅಲ್ಲಿ ಬಂದಾಗಕ್ಕೂ ಇವಾಗ ಪ್ರೆಸೆಂಟ್ ಕಂಡೀಷನ್ಗೂ ಏನು ಚೇಂಜಸ್ ನ ನೀವು ಪಾಸಿಟಿವ್ ಚೇಂಜಸ್ ಏನ್ ನೋಡ್ತಾ ಇದ್ದೀರಾ? ಏನ್ ಹೇಳಕ್ ಇಷ್ಟಪಡ್ತೀರಾ? ಮೇಡಮ್ ಮುಂಚೆ ಅಂದ್ರೆ ಮೇಡಮ್ ಎಲ್ಲ ಮೇಡಮ್ ಕಲಿಜಲ್ ಇತ್ತು ಮೇಡಮ್ ಮುಂಚೆ ಮೇಡಮ್. ಆಮೇಲೆ ಮೀಟರ್ ಗೇಜ್ ಅಂತ ಮೇಡಮ್ ನಾವು ಬಂದಾಗ ಮೀಟರ್ ಗೇಜ್ ಅಂತ ಆಮೇಲೆ ಮೇಡಮ್ ಉಡ ಸ್ಲೀಪರ್ ಎಲ್ಲ ಮೇಡಮ್ ಎಲ್ಲ ಕೈಲಿ ಆಗರ ಹಾಕ್ಬೇಕಾಯ್ತು. ನಾವೆಲ್ಲ ಆಗರ ಹಾಕಿ ನಾವೇ ರಿಂಗ್ ಕೊಟ್ಟು ಎಲ್ಲ ಮಾಡ್ಬೇಕಾಯ್ತು. ಮರಗಳೆಲ್ಲ ಹೌದು ಹೌದು ಈಗ ಮಾಡಿದ್ದೇನೆ, ಆಣಿ ಮಾಡಿ ಎಲ್ಲ ರೆಡಿ ಮಾಡ್ತಾ ಇದ್ರಿ. ಎಲ್ಲ ನಾವೇ ರೆಡಿ ಮಾಡಿ ಹೊಡಿಬೇಕಾಯ್ತು ಮೇಡಮ್, ಆಗರ ಹಾಕೆಲ್ಲ ಕೈಲ್ಯಾಂಡ. ಇವಾಗ ಏನ್ ಮೇಡಮ್ ಈ ತರ ಬಂದೈತೆ, ಎಷ್ಟು ತಂದು ಹೊಡಿ ಸ್ಲೀಪರ್ಗೆಲ್ಲ ಕ್ಲಿಪ್ಪು ಈ ಲೈನರು ಹಾಕಿ ಕೆಲಸ ಇದ್ದೇ ಇದೆ, ಆದ್ರೆ ಕೆಲಸ ಸುಲಭ ಆಗಿದೆ ಅಲ್ವಾ? ಸುಲಭ ಆಗೈತೆ. ಸೊ ನಿಮ್ಗೆ ಇವಾಗ ನೀವ್ ಎಷ್ಟೊಂದು ತರ ದಿನಗಳನ್ನ ನೋಡ್ತಾ ಇರ್ತೀರಾ, ತುಂಬಾ ಕಷ್ಟ, ನಂಗೆ ಇದು ತುಂಬಾ ಬೇಜಾರಾಯ್ತಪ್ಪ, ಅಥವಾ ಈ ದಿನ ತುಂಬಾ ಕಷ್ಟವಾಗಿತ್ತು, ಯಾವತ್ತೂ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಅಲ್ಲೇ ಇಂಥ ದಿನ ನೋಡಿಲ್ಲ ಅನ್ನೋ ತರ ಯಾವ್ದಾದ್ರು ಒಂದ್ ಸನ್ನಿವೇಶ ಬರುತ್ತೆ. ಅದ್ರ ಗೊತ್ತಂದ್ರೆ ನಾವು ನಮ್ಮ ನಮ್ಕ ಮೇಡಮ್ 1000 ಜನ ಓಡಾಡ್ತಾರೆ. ಅದ್ರ ಮನ್ಸ ನಮ್ಮ ನಮ್ಕ ಆಗಲ್ಲ ಮೇಡಮ್. ಇವತ್ತು ಮೇಡಮ್ ಕಷ್ಟ ಆಗುತ್ತೆ ಮೇಡಮ್. ನಾವು ಕುಂತ್ಕೊಂಡು ಹೋದ್ರೆ ಅಲ್ಲಿ ಏನೋ ಒಂದು ತೊಂದರೆ ಆಗಿರ್ತದೆ, ಅವಾಗ ಟ್ರಾಕ್ ಹೋಯ್ತಾ ಇರ್ತದೆ, ಏನು ಹೆಚ್ಚು ಕಡಿಮೆ ಆಯ್ತು, ಅವಾಗ ನಮ್ಮ ಮೇಲೆ ಬರೋದು. ಇವತ್ತು ಮೇಡಮ್ ನಮ್ಗೆ ಮೇಡಮ್ ಕಷ್ಟ ಬಂದ್ರೆ ನಾಳೆ ದಿನ ನಮ್ಗೆ ಆರಾಮ ಇರುತ್ತೆ. ಹೌದು ಹೌದು ಹೌದು. ಅಲ್ಲ ಸರ್, ಈಗ ನಿಮ್ ಡೇ ಟು ಡೇ ಲೈಫ್ ಅಲ್ಲಿ ನೋಡ್ತಾ ಇರ್ತೀರಲ್ವಾ, ಯಾವ್ದಾದ್ರು ಒಂದ್ ಸನ್ನಿವೇಶ ಆಗಿರುತ್ತೆ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗೋಗಿರುತ್ತೆ, ಇವತ್ತಪ್ಪ ತುಂಬಾ ಕಷ್ಟ ಆಯ್ತು, ಆಗದೇ ಇಲ್ಲ ಇದು ನನ್ ಕೈಲಿ, ತುಂಬಾ ಕಷ್ಟ ಆಯ್ತು ನನಗೆ, ಆ ತರ ಯಾವ್ದಾದ್ರು ಒಂದು ಸನ್ನಿವೇಶ ಇದೆಯಾ? ಮೇಡಮ್ ಆತರ ಸುಮಾರು ಸರ್ ಬಂದೈತೆ ಮೇಡಮ್. ಅದೇನ್ ಸಮಯ ಏನಾದ್ರು ಇವಾಗ ನಮ್ ಕೈ ಆಗಲ್ಲ ಮೇಡಮ್. ಇವ್ರ ತರ ಪಾಪ ಸ್ವಲ್ಪ ಸಭಾ ಮಾಡ್ಕೊಂಡಂಗೆ ಆಗಲ್ಲ. ಓಕೆ,
ಎಕ್ಸ್ಚೇಂಜ್ ಮಾಡ್ಕೋತೀರಾ ಕೆಲ್ಸನ ಕೊಟ್ಟಿ ನಾವೇ ಅದನ್ನ ನೀವ್ ಹೇಳ್ತಾ ಇರ್ತೀರಾ ಅವ್ರು ಮಾಡ್ತಾ ಹೋಗ್ತಾರೆ ಆ ತರ ಒಂದು ಕಮ್ಯುನಿಕೇಶನ್ ಇಟ್ಕೊಂಡಿರ್ತೀರಾ ಮಾತುಕತೆ ಈಗ ನಮ್ ಕಸ್ಟಮರ್ ಆಗಂತ ಹೋದ್ರೆ ಮೇಡಮ್ ನಮ್ ಕಂಪನಿ 1000 ಜನ ಓಡಾಡ್ತಾರೆ ಹೌದು ಹೌದು ಅವೆಲ್ಲ ತೊಂದರೆ ಆಗುತ್ತೆ ಮೇಡಮ್. ಹುಷಾರಿಲ್ಲ. ಸೊ ಎನಿ ಟೈಮ್ ಕೆಲಸ ಮಾಡ್ತಾನೆ ಇರ್ತೀರಾ ನಿಮ್ ಟೀಮ್ ಅಂದ್ರೆ ನಿಮ್ದೊಂದು ಗ್ರೂಪ್ ಏನಿದೆ ನಾನಲ್ಲ ನೀನಲ್ಲ ನಾವು ಆ ತರ ಒಂದು ಮಾತುಕತೆ ಮಾಡ್ಕೊಂಡು ನೀವು ಮಾಡ್ಬೇಕು ಮೇಡಮ್. ಕಂಟಿನ್ಯೂಸ್ ಆಗಿ ದಿಲ್ಲೇಕಿ ಮಾಡ್ಕೊಂಡು ಖಂಡಿತ ಸರ್ ನೀವು ಖುಷಿಯಾಗಿರ್ಬೇಕು ನೀವು ಖುಷಿಯಾಗಿ ಕೆಲಸ ಮಾಡಿದ್ರೆ ನಾವು ಅವ್ರು ಖುಷಿಯಾಗಿ ಹೋಗ್ತಾರೆ ಮೇಡಮ್, ಜರ್ನಿ ಮಾಡ್ತಾರೆ ಮೇಡಮ್. ಹೌದು ಅವ್ರು ಒಳಗಡೆ ಖುಷಿ ಪಡ್ತಿರ್ತಾರೆ ನೀವು ಹೊರಗಡೆ ಕೆಲಸ ಮಾಡ್ತಾ ಖುಷಿ ಪಡ್ತಾ ಇರ್ತೀರಾ. ಇವಾಗ ಮೇಡಮ್ ನೀವೇ ಮೇಡಮ್ ಬರ್ತೀರಿ ಮೇಡಮ್, ನೀವೇ ಮತ್ತೆ ಬೆಂಗಳೂರು ಓದ್ತಾ ಬರ್ತೀರಿ ಮೇಡಮ್, ನಮ್ ಮೇಡಮ್ ನೀವು ಬರ್ತೀರಾ ಬುಡ ಪಾಪ ಏನ್ ಕೆಲಸ ಮಾಡ್ತಾರೆ ಅಂತ ನಾವೇ ಕದ್ದೋಡಿದ್ರಿ ಮೇಡಮ್. ಇಲ್ಲ ಆಕ್ಚುಲಿ ಸರ್ ನಿಮ್ದು ಇಷ್ಟೊಂದು ಕೆಲಸ ಇರುತ್ತೆ, ಇಷ್ಟೊಂದು ನೀವು ಟೆಕ್ನಿಕಲಿ ವರ್ಕ್ ಮಾಡ್ತೀರಾ ಅನ್ನೋದು ನಮಗೂ ಕೂಡ ಐಡಿಯಾ ಇರ್ಲಿಲ್ಲ. ನಿಮ್ನ ಮಾತಾಡ್ಸಿದ್ರಿಂದಾನೇ ನಮ್ಗೆ ಗೊತ್ತಾಗಿದ್ದು. ನಾವೇನ್ ಅನ್ಕೋತೀವಿ ಅಂದ್ರೆ ಟ್ರ್ಯಾಕ್ ಅದ್ರ ಪಾಡ್ಗೆ ಅದ್ ರೆಡಿ ಇರುತ್ತೆ, ಏನೋ ಒಂದೆರಡು ಚಿಕ್ಕ ಪುಟ್ಟ ತೊಂದರೆಗಳಿದ್ರೆ ಅಷ್ಟೇ ನೀವು ನೋಡ್ಕೋತೀರಾ ಅನ್ಕೊಂಡಿರ್ತೀವಿ ಹೊರತು ನೀವು ಅಷ್ಟೊಂದ್ ಕಿಲೋಮೀಟರ್ ಗಟ್ಲೆ ಓಡಾಡ್ತೀರಾ. ಬ್ಯಾಗ್ ಎಲ್ಲ ಭಾರ ಇರುತ್ತೆ. ಎಷ್ಟು ಕೆಜಿ ಇರುತ್ತೆ ಸರ್ ಅವರು ಲೆಗ್ ಮ್ಯಾನ್ ಕ್ಯಾರಿ ಮಾಡೋ ಬ್ಯಾಗ್? 15 ಕೆಜಿ. ಮಿಂಚರ್ ಅಂತ ಇರ್ತಾರೆ ಅವ್ರು ಖುಷಿಯಾಗಿರ್ತಾರೆ ಮೇಡಮ್. ಹೌದು ನಮ್ಮ ಹುಡುಗ ಕೆಲಸ ಅವರು ನೆಮ್ಮದಿಯಾಗಿ ಕೆಲಸ ಮಾಡ್ತಾರೆ. ಅವ್ರ ನಂಬಿಕೆ ಮೇಡಮ್ ಕಳ್ಸಿರ್ತಾರೆ ಮೇಡಮ್. ಹೌದು ಸರ್. ನಮ್ಮ ನಂಬಿಕೆ ಈಗ ಅವ್ರ ಬೇಗ ಬಂದು ತೋಟ ಹೋಗ್ತಾರೆ ಮಾಡ್ಕೊಂಡು ಮೇಡಮ್, ಅವ್ರಿಗೆಲ್ಲ ನೀರ್ ಪರ ಕುಡಿಗೆ ಹೋಗಿರ್ತಾರೆ. ಈಗ ಆಫೀಸ್ ಕೆಲಸ ಇರುತ್ತೆ ಅವ್ರಿಗೆ, ಫೈಲ್ ಸೈನ್ ಮಾಡಿ ಅವ್ರೇನ್ ಕುಂತಾರೆ ನಿಮ್ದಿಂದ ಕೂತಿರ್ತಾರೆ, ನಮ್ಮ ಹುಡುಗ ಕೆಲಸ ಮಾಡ್ತಾರೆ, ನನ್ನ ನಂಬ್ಕೊಂಡವ್ರ ಅಂತ ಅವ್ರು ಆ ನಂಬಿಕೆ ಉಳಿಸ್ಕೋಬೇಕು. ಅವ್ರಿಗೂ ಅವ್ರದೇ ಆದಂತ ಟೆನ್ಷನ್ ಇರುತ್ತೆ. ಅವ್ರು ಈಗ ಆಫೀಸ್ ಕೆಲಸ ಎಲ್ಲ ಇರುತ್ತೆ ಅವ್ರಿಗೆ, ಈಗ ಒಂದು ಫೈಲ್ ಸೈನ್ ಮಾಡ್ಬೇಕು, ಈಗ ಬೇರೆ ಟ್ರಾಲಿ ಹೋಗಿ ಇನ್ಸ್ಪೆಕ್ಷನ್ ಮಾಡ್ಬೇಕು ಎಲ್ಲ ಇರುತ್ತೆ. ಅವ್ರೇನ್ ಮಾಡ್ತಾರೆ ನಮ್ ನಂಬ್ಕೊಂಡಿರ್ತಾರೆ ಅವರು, ಅವ್ರು ಮೋಸ ಮಾಡೋದು ನಾವು ಕದ್ದೋದ್ರಿ ಮೇಡಮ್. ಅವ್ರಿಗೆ ನಮ್ಮ ನಮ್ಕೊಂಡು ಅವ್ರ ನಮ್ಕೊಂಡ್ರೆ 1000 ಜನ ಓಡಾಡ್ತಾರೆ ಮೇಡಮ್ ಎಲ್ಲ ನಮ್ಕೊಂಡು. ಹೌದು ಇದೇನಂದ್ರೆ ಸರ್ ಒಬ್ರನ್ನ ನಂಬಿ ಒಬ್ರು ಇದೊಂಥರ ಚೈನ್ ಲಿಂಕ್ ತರ ಆಯ್ತು ಅಲ್ವಾ. ಸೊ ಯಾರು ಇಲ್ಲಿ ಕಳ್ಳಾಟ ಆಡಕ್ ಆಗಲ್ಲ. ಯಾರು ಆಡಿದ್ರು ಯಾರು ಎಸ್ಕೇಪ್ ಆಗಕ್ ಹೋದ್ರು ಅದು ಒಬ್ರ ಮೇಲೆ ಒಬ್ರು ತೊಂದರೆ ಆಗ್ತಾ ಹೋಗುತ್ತೆ, ಒಬ್ರಿಂದ ಒಬ್ರಿಗೆ ತೊಂದರೆ ಆಗ್ತಾ ಹೋಗುತ್ತೆ. ಆದ್ರೆ ಇಲ್ಲಿ ಯಾರು ಹಂಗ್ ಮಾಡೋದಿಲ್ಲ, ಯಾಕಂದ್ರೆ ಇದು ಟೀಮ್ ವರ್ಕ್, ಟೀಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಓಕೆ, ಸೊ ನಿಮ್ಮ ವರ್ಕ್ ಬಗ್ಗೆ ಇನ್ನೇನ್ ಹೇಳಕ್ ಇಷ್ಟಪಡ್ತೀರಾ? ನಿಮ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನೀವು ಖುಷಿಯಾಗಿದ್ದೀರಾ ಅಲ್ವಾ ಎಲ್ಲ ಕೆಲಸದಲ್ಲಿ? ತೃಪ್ತಿಯಾಗಿದ್ದೀರಾ? ನಮ್ಗೆ ಯಾರು ತೊಂದರೆ ಇಲ್ಲ ಮೇಡಮ್, ಯಾರು ತೊಂದರೆ ಇಲ್ಲ. ನಮ್ಗೆ ಇಂಚಿನ ಒಳ್ಳೆಯ ಮೇಡಮ್, ಸರ್ ಇದ್ರ ಕಷ್ಟ ಮೇಡಮ್ ಅವ್ರು ಸ್ಪಂದಿಸ್ತಾರೆ. ಸರ್ ನಮ್ ಕಷ್ಟ ಐತೆ ಇಲ್ಲ. ನಮ್ ಮೈಸೂರು ರೈಲ್ವೇಸ್ ನಾವು ನೋಡ್ತೀವಲ್ವಾ, ಮಾತುಕತೆ ಅಥವಾ ಒಂದೇನೇ ಒಂದು ಬೇಕು ಅಂತಂದ್ರು ತುಂಬಾ ಈಸಿಯಾಗಿ ಕೆಲಸ ಆಗುತ್ತೆ. ನಾನು ತುಂಬಾ ಇಂಟರ್ವ್ಯೂಸ್ ಅಲ್ಲಿ ನೋಡ್ತೀವಲ್ವಾ, ಸೊ ಎಲ್ಲ ಎಂಪ್ಲಾಯೀಸ್ ಪಾಸಿಟಿವ್ ಆಗಿ ಹೇಳ್ತಾರೆ. ಅಂಡ್ ನೀವು ಇಷ್ಟು ಖುಷಿಯಾಗಿದ್ದೀರಾ ಅಂದ್ರೆ ಅದಕ್ಕೆ ನಿಮ್ ಹೈಯರ್ ಅಥಾರಿಟೀಸ್ ಹೆಂಗ್ ನಿಮ್ನ ನೋಡ್ಕೋತಿದ್ದಾರೆ ಅನ್ನೋದು ಅದ್ರಲ್ಲೇ ನಮಗೆ. ಅವ್ರ ಮೇಡಮ್ ಪಾಪದ ಮೇಲೆ ಬೈತಾರೆ ನಮ್ಗೆ ಮೇಡಮ್, ಅದೇ ತರ ಹಂಗ ಹೇಳ್ಬೇಕಂತ ಹೇಳ್ತಾರೆ. ಸರ್ ಆಯ್ತು ಮಾಡ್ತೀವಿ ಸರ್, ಹಿಂಗ್ ಕಷ್ಟ ಮೇಡಮ್. ಅವ್ರು ಮೇಡಮ್ ನಮ್ಗೆ ಕೆಲಸ ರೆಸ್ಟ್ ಕೊಡ್ತಾರೆ ಮೇಡಮ್. ಅವ್ರ ನಮ್ಗೆ ತೊಂದರೆ ಕೊಟ್ಟಿದ್ದಾರೆ ಮೇಡಮ್. ಕೆಲಸ ಆಗಿಲ್ಲ ಅನ್ನೋ ಟೈಮಲ್ಲಿ. ಓಕೆ, ಥ್ಯಾಂಕ್ ಯು ಸರ್, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ನಮ್ ಕಡೆಯಿಂದ ನಿಮ್ಗೆ ಹ್ಯಾಟ್ಸ್ ಆಫ್. ನಮ್ಮ ಮೈಸೂರು ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ ಇಡೀ ಮೈಸೂರು, ಇಡೀ ಕರ್ನಾಟಕ ಈ ವಿಡಿಯೋನ ನೋಡುತ್ತೆ. ನಿಮ್ಮ ಶ್ರಮ ಎಲ್ರಿಗೂ ನಾವು ಖಂಡಿತ ತೋರಿಸ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಥ್ಯಾಂಕ್ ಯು. ನಾವ್ ಈಗ ತಾನೇ ನಮ್ಮ ಎಷ್ಟೋ ಜನ ಎಂಪ್ಲಾಯ್ಸ್ ನ ಮಾತಾಡ್ಸಿದ್ವಿ, ರೈಲ್ವೆ ಎಂಪ್ಲಾಯ್ಸ್. ಸೊ ಅದಕ್ಕೂ ಮುಂಚೆ ನಾನೇನ್ ಹೇಳ್ಬೇಕಪ್ಪ ಅಂತಂದ್ರೆ, ನಮ್ಗೆ ಇವತ್ತು ಇಲ್ಲಿ ನಾವು ಒಂದು ಇಂಟರ್ವ್ಯೂ ಮಾಡ್ಬೇಕು ಅಂತಂದ್ರೆ ಅದ್ರದೇ ಆದಂತ ಒಂದು ಪ್ರೊಸೀಜರ್ಸ್ ಇರುತ್ತೆ ಅಂಡ್ ಅದ್ರದೇ ಆದಂತ ಅಥಾರಿಟೀಸ್ ಇರುತ್ತೆ. ಸೊ ಅವರು ನಮ್ಗೆ ಪರ್ಮಿಷನ್ ಕೊಟ್ಟು 2 ಸೈಡ್ ನಾವೀಗ ಒಂದು ಟ್ರೈನ್ ಪಕ್ಕ ನಿಂತು ಮಾತಾಡ್ತಾ ಇದೀವಿ ಅಂದ್ರೆ ನಮ್ಗೆ ಬೇಕಾದಂತ ಒಂದು ಪ್ರೊಟೆಕ್ಷನ್ ನ ಕೊಟ್ಟಿದ್ದಾರೆ. ಸೊ 2 ಟೀಮ್ ಟುವರ್ಡ್ಸ್ ದ ಫ್ರಂಟ್ ಅಂಡ್ ಬ್ಯಾಕ್ ಅಲ್ಲಿ ನಮ್ಗೆ ಅಂತ ದೇ ಆರ್ ಗೈಡಿಂಗ್ ಅಸ್. ಸೊ ಇವತ್ತು ನಾವು ಎಲ್ಲರ ಹತ್ರನು ಮಾತಾಡಿದ್ವಿ, ಕೀಮಾನ್ ಹತ್ರ ಮಾತಾಡಿದ್ವಿ, ಚೀಫ್ ಕೀಮಾನ್ ಹತ್ರ ಮಾತಾಡಿದ್ವಿ. ಸೊ ಅವ್ರ ಗ್ರೇಡ್ಸ್ ಎಲ್ಲ ಅವ್ರು ಹೇಳಿದ್ರು ಅಂಡ್ ಅವರ ಎಕ್ಸ್ಪೀರಿಯನ್ಸ್ ನ ಕೂಡ ಅವರು ನಮ್ಮ ಹತ್ರ ಹೇಳಿದ್ರು. ಆದ್ರೆ ನಾವು ವ್ಯೂವರ್ಸ್ ಗೆ ರಿಕ್ವೆಸ್ಟ್ ಮಾಡೋದು ಏನಪ್ಪಾ ಅಂತಂದ್ರೆ, ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಆಚೆ ಕಡೆ ಸ್ಪಿಟ್ ಮಾಡೋದು, ಉಗುಳೋದು ಅಥವಾ ಎಲ್ಲಡ್ಕೆ ಹಾಕೋದು, ಸೆಲ್ಫೀಸ್ ತಗೊಳ್ಳೋದು ಅಂಡ್ ನಾವು ಅವ್ರು ಕೆಲಸ ಮಾಡ್ತಿರ್ತಾರೆ ಅಂತಾನು ನೋಡೋದಿಲ್ಲ. ಪೇಪರ್ಸ್ ಏನಿರುತ್ತೆ, ಡಸ್ಟ್ ಏನಿರುತ್ತೆ, ನಮ್ದು ಫುಡ್ ಏನಿರುತ್ತೆ, ವೇಸ್ಟ್ ನಾವು ತಿಂದು ಬಿಟ್ಟಿರೋ ಎಂಜಿಲ್ ಪದಾರ್ಥನೆಲ್ಲ ಆಚೆ ಬಿಸಾಕ್ತಿವಿ. ನಾವು ನೋಡೋದು ಇಲ್ಲ ಅಲ್ಲಿ ಅವ್ರು ಇದಾರ, ಕೆಲಸ ಮಾಡ್ತಾ ಇದಾರ ಇಲ್ವಾ ಅಂತ ನಮ್ ಗಮನಕ್ಕೆ ಬಂದಿರಲ್ಲ. ದಯವಿಟ್ಟು ಅವರ ಒಂದು ನೋವನ್ನ ಅವರು ಹೇಳ್ಕೊಂಡ್ರು ಅಂಡ್ ಅವ್ರ ಹತ್ರ ಬೇಜಾರು ಕೂಡ ಮಾಡ್ಕೊಂಡಿಲ್ಲ. ಸೊ ಅದು ಅವರ ದೊಡ್ಡತನ. ನಾವು ಕೂಡ ನಮ್ಮ ದೊಡ್ಡತನನ ತೋರಿಸ್ಬೇಕು. ಹೇಗಪ್ಪ ಅಂತಂದ್ರೆ, ಟ್ರೈನ್ ಅಲ್ಲಿ ಇರುವಂತಹ ಒಂದು ಡಸ್ಟ್ ಬಿನ್ಸ್ ನ ದಯವಿಟ್ಟು ಯೂಸ್ ಮಾಡ್ಬೇಕು ಎಲ್ಲಾ ಪ್ಯಾಸೆಂಜರ್ಸ್ ಅಂತ ನಾನು ಈ ಇಂಟರ್ವ್ಯೂ ಮುಖಾಂತರ ಎಲ್ಲಾ ವ್ಯೂವರ್ಸ್ಗೂ ಕೂಡ ಕೇಳ್ಕೊತೀನಿ. ಅಂಡ್ ಅಷ್ಟೇ ಅಲ್ಲ, ಅವ್ರ ಶ್ರಮನ ನಾವು ನೋಡಿದ್ವಿ. ಬಿಸಿಲು ಅನ್ನಂಗಿಲ್ಲ, ಮಳೆ ಅನ್ನಂಗಿಲ್ಲ, ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ. ಸೊ ಅವರಿಗೆಲ್ಲ ನಮ್ಮ ಮೈಸೂರು ರೈಲ್ವೇಸ್ಗೆ ನಾವು ಇಡೀ ಕರ್ನಾಟಕದ ಕಡೆಯಿಂದ ಒಂದು ಬಿಗ್ ಹ್ಯಾಟ್ಸ್ ಆಫ್ ಅಂಡ್ ಅಟ್ ದ ಸೇಮ್ ಟೈಮ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಅಂತ ಹೇಳ್ಬೇಕು. ಸೊ ನನಗೆ ತುಂಬಾ ಖುಷಿ ಆಯ್ತು ಇವ್ರ ಜೊತೆ ಇಂಟರಾಕ್ಟ್ ಮಾಡಿ, ಯಾಕಂದ್ರೆ ನನಗೂ ಕೂಡ ಅಷ್ಟು ಇನ್ಫಾರ್ಮೇಶನ್ ಇರ್ಲಿಲ್ಲ, ನಾಲೆಡ್ಜ್ ಇರ್ಲಿಲ್ಲ. ಸೊ ಅದೇ ತರ ನಿಮ್ಗೂ ಇರ್ಲಿಲ್ಲ ಅಂತ ಅನ್ಕೋತೀನಿ. ಸೊ ನಮ್ಮ ವಿಡಿಯೋಸ್ ನ ಲೈಕ್ ಮಾಡಿ, ಎಂಜಾಯ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದೇ ತರ ನಾವು ಮತ್ತೆ ನೆಕ್ಸ್ಟ್ ಒಂದು ಹೊಸ ಕಾನ್ಸೆಪ್ಟ್ ಅಲ್ಲಿ ಬರ್ತೀವಿ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್.